ನಮಸ್ಕಾರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇದು ಕ್ವಾಟ್ಲೆಗಳ ದರ್ಬಾರ್, ಕೊಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್. ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್ ಬ್ಯೂಟಿ ಪಾರ್ಟ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್. ಕೋ ಪವರ್ಡ್ ಬೈ ತ್ರೀ ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ, ಕ್ವಾಲಿಟಿ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನಮ್ಮ ಎಲ್ಲ ಕುಕ್ಸ್ ಅಂಡ್ ಕ್ವಾಟ್ಲೆಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿಲ್ಲಾಗುವಂತ ಈ ತರ್ಲೆ ತಮಾಷೆ ಅಡುಗೆಯನ್ನ ಹಾಗೂ ಇವ್ರು ಮಾಡಿ ಬಡಿಸುವಂತ ಅಡಿಗೆನ ತಿನ್ನೋದಕ್ಕೆ ನಮ್ಮ ಜಡ್ಜಸ್ ರೆಡಿ ಆಗಿ ಬಂದಿದ್ದಾರೆ. ಜಡ್ಜಸ್ ಇಬ್ಬರಿಗೂ ಸ್ವಾಗತ ಸುಸ್ವಾಗತ. ಈಗ ಅಡ್ವಾಂಟೇಜ್ ಟಾಸ್ಕ್ ನ ಎರಡನೇ ಹಂತಕ್ಕೆ ನಾವು ಹೋಗ್ತಾ ಇದೀವಿ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಲೆವೆಲ್ 1 ನಲ್ಲಿ ಗೆದ್ದಂತಹ 4 ತಂಡಗಳು. ಅದ್ರಲ್ಲಿ ಮೊದಲನೇದಾಗಿ ಶರ್ಮಿತಾ, ಪ್ರಶಾಂತ್, ದಿಲೀಪ್, ವಾಣಿ, ಧನು ಹಾಗೂ ಕಾವ್ಯ, ಅಂಡ್ ಕೊನೆಯದಾಗಿ ರಘು ಹಾಗೂ ಹಿತೇಶ್. ಟಾಸ್ಕ್ ಏನು ಅಂತ ನೋಡುವಂತ ಸಮಯ. ಅದಕ್ಕಿಂತ ಮುಂಚೆ ಪ್ರಾಪರ್ಟಿ ಪ್ಲೀಸ್. ಬೇಸಿಕಲಿ ಇಲ್ಲಿ 5 ಪಿಕ್ಚರ್ಸ್ ಗಳು ನನ್ನ ಹತ್ರ ಇದೆ. ಸೊ ಕ್ವಾಟ್ಲೆಗಳು ಬರ್ತೀರಾ. ಆಟ ಏನಾಗತ್ತೆ ಅಂತ ಆದ್ರೆ ನಮ್ಮ ಗೆಸ್ಟ್ ಗಳ ಹಿಂದೆ ನಾವ್ ಬಂದು ಒಂದೊಂದೇ ಪಿಕ್ಚರ್ ನ ತೋರಿಸ್ತಾ ಹೋಗ್ತೀವಿ. ಅವರು ನಿಮ್ ಕಡೆಗೆ ತಿರುಗಿ ನಿಂತಿರ್ತಾರೆ. ಅವ್ರಿಗೆ ನಾವು ತೋರಿಸ್ತಿರುವಂತ ಚಿತ್ರನ ನೀವು ಇಂಗ್ಲಿಷ್ ಅಲ್ಲಿ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಅಂಡ್ ಅದೇನು ಅಂತ ಅವರು ಕಂಡುಹಿಡಿಬೇಕಾಗತ್ತೆ. ಸೊ ಯಾವ ಟೀಮ್ ಅವರು ಜಾಸ್ತಿ ಐಟಮ್ಸ್ ಗಳನ್ನ ಕಡಿಮೆ ಸಮಯದಲ್ಲಿ ಗೆಸ್ ಮಾಡ್ತಾರೋ ಅವರು ಈ ಅಡ್ವಾಂಟೇಜ್ ಟಾಸ್ಕ್ ನ ಗೆಲ್ತಾರೆ. ಈ ಟಾಸ್ಕ್ ಗೆ ನಾವು ಕೊಡ್ತಾ ಇರೋದು ಕೇವಲ 5 ನಿಮಿಷ. ಅಕಸ್ಮಾತ್ ನೀವ್ ಹೇಳ್ತಾ ಅವ್ರಿಗೆ ಗೊತ್ತಾಗ್ತಂತಾನೆ ನೀವ್ ನೆಕ್ಸ್ಟ್ ಕಾರ್ಡ್ ಅಂತ ಹೇಳ್ಬೋದು. ನಾನು ಅದನ್ನ ತೋರಿಸ್ತೀನಿ. ಸೊ ಈಗ ಮೊದಲನೇದಾಗಿ ಅಡ್ವಾಂಟೇಜ್ ಟಾಸ್ಕ್ ನ ಎರಡನೇ ಹಂತನ ಆಟ ಆಡೋದಕ್ಕೆ ಬರ್ತಾ ಇರೋದು ಇಟ್ ಇಸ್ ಧನ್ರಾಜ್ ಹಾಗೂ ಹಂಸ. ನಾವೇ ಬಸ್ತು. ಈಗ ಧನ್ರಾಜ್ ಹಾಗೂ ಹಂಸ ಇಲ್ಲಿ ರೆಡಿ ಇದ್ದಾರೆ ಆಟನ ಆಡೋದಕ್ಕೆ. ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಧನು, ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3, 2, 1 ಗೋ. This like is this shape is ding ding ding. We can use that ingredient for throat infection. This is vegetable for infection. That is Come on. Russian ಅಲ್ಲಿ ಇರಬಹುದು ಸರ್. This is grow up in the underground. Potato. No. Like that. Similar. Like that. Onion. This is every shape. Next one. This is the junk food. One layer. Burger. Yes. Come on. No time. This is the big fruit. There is the mullu. Thrones. This is the green color. In the Watermelon. No. This is the sweet. Inside the sweet, there is the bija. Seed. And the yellow color. That is cutting and tasting very good. This fruit, beer is very liked. ಬಹುಶಃ ರಷ್ಯಾದಲ್ಲಿ ಇಲ್ವಾ ಅಂತ. Next. Another one. Another one. We can put it in the fridge. That is from milk. After milk. Cheese. Next. Cube type. Paneer. Yes. Next. ತನ್ನ ಲಾಸ್ಟ್ 5 seconds. We can use in the sambar. Soup. Dal. Soup. Dal. No. Soup. No. ಐದು ಚಿತ್ರಗಳಲ್ಲಿ ಅವ್ರು ಕಂಡಿಡ್ದಿರೋದು 2. ಸೊ ನೋಡೋಣ ಮುಂದಿನ 3 ಟೀಮ್ಗಳು ಹೇಗೆ ಆಡ್ತಾರೆ ಅಂತ. ವೆರಿ ವೆಲ್ ಪ್ಲೇ. ಥ್ಯಾಂಕ್ ಯು ಸೋ ಮಚ್. ಈಗ ಈ ಗೇಮ್ ನ ಮುಂದೆ ಆಡೋದಕ್ಕೆ ಬರ್ತಾ ಇರೋದು ಇಟ್ ಇಸ್ ವಾಣಿ ಹಾಗೂ ಅವರ ಪಾರ್ಟ್ನರ್ ನೂರ್.
ವಾಣಿ ಅಂಡ್ ನೂರ್ ನಿಮ್ಮ ಆಟ ಶುರುವಾಗ್ತಿದೆ ಇನ್ 3, 2, 1 ಗೋ. Look at my hair. What is this? What is this? How it is looking? I knew the hell. See, you take two chopstick. Two chopstick. ಎಂತೊಮ್ಮೆ ಎಂತೊಮ್ಮೆ ಅಂದ್ರೆ ಏನು? ಎಂತೊಮ್ಮೆ 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 ಮಕರ್ ಎಂತೊಮ್ಮೆ ಎಂತೊಮ್ಮೆ. ಓಕೆ, ಎನಿವೆ ಇವ್ರಿಗೆ ಇಂಗ್ಲಿಷ್ ಬರ್ದೇ ಇರೋ ಕಾರಣ ನಾವು ಬೇರೆ ಟೀಮಿನ ಒಂದು ಹುಡುಗಿನ ಕರೆಸಿ ನಿಮಗೋಸ್ಕರ ಟಾಸ್ಕ್ ನ ಆಡಿಸ್ತೀವಿ. ನಗಮ್, ಯು ಕ್ಯಾನ್ ಕಮ್. ನಗಮ್ ಈಗ ಅವರಿಗೋಸ್ಕರ ಟಾಸ್ಕ್ ನ ಆಡ್ತಿದ್ದಾರೆ. ಐ ಯು ರೆಡಿ ನಗಮ್? ರೆಡಿನಾ? ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು. Okay. ಓಕೆ, ನಿಮ್ಮ ಫಸ್ಟ್ ಐಟಮ್. You know bread? Bread? Bread. In between bread, we will apply that. Yeah. What is that? Butter? Yes. ವೆರಿ ಗುಡ್. ಇದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ನಾನು? It's a vegetable in purple color. It will be in a round shape. Gal? No, gyar ಅಂದ್ರೆ ಏನು? Purple color? Purple color vegetable. We said Batinjan. Correct. ಓಕೆ, ಹಂಗಿದ್ರೆ ನಿಮ್ಮ ಸಮಯ ಮುಗ್ದಿದೆ 5 ನಿಮಿಷಕ್ಕೆ. ಇವ್ರು 2, ಅವರೊಂದು 3 ಅಂತ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ವಾಣಿ, ಆಲ್ ದಿ ವೆರಿ ಬೆಸ್ಟ್. ನದಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗ ಮುಂದೆ ಆಟನ ಆಡಕ್ಕೆ ಬರ್ತಾ ಇರುವಂತ ಟೀಮ್ ಪ್ರಶಾಂತ್ ಹಾಗೂ ಅವರ ಪಾರ್ಟ್ನರ್ ಆಮೇರ್. ಓಕೆ, ನಿಮ್ಮ ಸಮಯ ಶುರು ಆಗ್ತಿದೆ ಇನ್ 3, 2, 1. ಅಯ್ಯೋಯ್ಯೋ, ಇಟ್ ಇಸ್ ಇನ್ ದ ಮಡ್ ಆಫ್ ದ ಕೆಳಗಡೆ. ದಟ್ ಇಟ್ ವಿಲ್ ಬಿ ದಪ್ಪ, ಬಿಗ್ ಬಿಗ್. ಕಣ್ಣುರಿ. Onion. ಹಾ, Small onion. ಹಾ, ಏನ್ ಜೋರಾಗಿ ಅಂತಾರೆ. ಹಾ, ಏನೋದು? Come on. It's it is see it is very famous in your in this one Japan. Japan. It will be like this much. Sushi. Yes. Yes. Good. Come on. It's a fruit. See, it will become ache green color. ಒಳಗೆ ಒಂದು ಬೀಜ है. ಬೀಜ ಹೇ ಅಲ್ಲ, ಬೀಜ. Seed. Okay. Outside green, inside seed. What? It's small or big? It is small, but seed is very small. Avocado. Yes. Avocado. Ayyo, Tom and Jerry. Tom and Jerry. Cheese. It is one masala. It is gold color masala. Gold color. Turmeric. Bit green. With green. Green color pudi. Green color masala. It is. You without repeat this 10 times. I know that it's green. Just explain more. ಅದು ಮಸಾಲೆ ಎಲ್ಲ ಕೊಡೋ ಬೀಜ, ಅದನ್ನ ಹೇಳು. It's bija. ಏ, ಏನು? What is Seed. bija? Seed. It's a seed. Yeah. Coriander. Yes. Super. I thought you tell good. Thank you so much. Thank you. Thank you so much. ಈಗ ಮುಂದೆ ಕೊನೆಯದಾಗಿ ಆಟ ಆಡಕ್ಕೆ ಬರ್ತಾ ಇರೋದು ಇಟ್ ಇಸ್ ಆಯಿಷಾ ಹಾಗೂ ಹಿತೇಶ. ಓಕೆನಾ, ನಿಮ್ಮ ಶುರುವಾಗ್ತಿದೆ ಈಗ. Vegetable. Color? Yellow color. Yellow And color. green leaf is cover. Green cover. You eating in watching movie. Popcorn. Corn. Yeah. Corn. It's like Is the next one or the previous Fruit. one? Fruit. New one. Fruit. Mullu. Color. Mullu. That's is here. Jut is there. Color yellow color. Yellow. Inside yellow color. Inside outside yellow. orange color. Look like It's a yellow. Outside orange. no. Pineapple.
It's a like a, it's cow. It's a one product. Milk product. Milk product. Okay. Yeah. After milk, Cheese. what? Yellow Cheese, color. butter, curd, Yellow color. yellow butter. No, cows yellow color. Come. Yellow color. Yeah. Also, Yeah, it's you like- cook with this or you eat it like Yeah, that? it's like oil type. You cook with Yeah, this. it's Ghee. came from. Ghee. Eating food. Dish, Look like dish. a pipe. Pipe dish. Again, pipe dish. Japanese? Japanese ದೇವರನೇ ಗೊತ್ತಿಲ್ಲ. ಹಿತೇಶ್ try ಮಾಡ್ಬೇಕು. ಚೈನೀಸ್ ಅಲ್ಲಿ ಜಪಾನೀಸ್ ಅಲ್ಲಿ ನೋಡು. Japanese. Japanese. They eat with the sticks? Yeah, They look eat like with the sticks. fork. You put fork. Yeah. It's like noodles. Another one. The pasta is not Japanese. It's okay. Okay, last one. Last one. Hello, excuse me. Spices. I swear this Spices. Look like a coriander. Again, spice. Yeah. Small. Spice It's a is little very bit. Look bad. like a rice. I'm very bad at spice. Yes, please. Say something else. ಏನ್ ಹೇಳ್ಬೇಕು? Is it spicy? Like hot? No. It's smelly. Sometimes ಗ್ಯಾಸ್ಟ್ರಿಕ್ ಆದ್ರೆ ತಿಂತೀವಿ ನಾವು. 10 seconds ಇದೆ. Jeera. Amazing, Asha. Thank you. ಓಕೆ, ಅಡ್ವಾಂಟೇಜ್ ಟಾಸ್ಕ್ ನ ಎಣ್ಣೆ ಹಂತನ ಇಲ್ಲಿಗೆ ಮುಗಿಸಿದ್ವಿ. 4 ಟೀಮ್ಗಳು ಆಡಿದ್ರು. ಇಲ್ಲಿ ನಮ್ಮ ಧನು ಹಾಗೂ ಕಾವ್ಯನ್ ಟೀಮ್ ಇಂದ ಕಂಡಿಡಿದ್ದು 2 ಐಟಮ್ಸ್ ನ, ಅಂಡ್ ನಮ್ಮ ದಿಲೀಪ್ ಅವರ ಟೀಮ್ ಕಂಡಿಡಿದ್ದು 3 ಐಟಮ್ಸ್ ನ. ಪ್ರಶಾಂತ್ ಟೀಮ್ ಹಾಗೂ ಟೀಮ್ ಒಟ್ಟು 5 ಪಿಕ್ಚರ್ಸ್ ಗಳನ್ನ ನೀಟಾಗೆ ಕಂಡಿಡ್ದು ಹೇಳಿದ್ದಾರೆ. ಆದರೆ ಸಮಯ 2 ಟೀಮ್ದು ತುಂಬಾ ಹತ್ರದಲ್ಲೇ ಬಂದು ಲಾಕ್ ಆಗಿದೆ. ಬಟ್ ಒಂದೇ ಒಂದು ಟೀಮ್ ಮಾತ್ರ ವಿನ್ ಆಗಿರೋದು. ಯಾರು ಕಮ್ಮಿ ಟೈಮ್ ತಗೊಂಡು 5 ಐಟಮ್ಸ್ ನ ಬೇಗ ಗೆಸ್ ಮಾಡಿದ್ರು ಅವರು ಈ ಒಂದು ಅಡ್ವಾಂಟೇಜ್ ನ ವಿನ್ನರ್ಸ್ ಆಗ್ತಾ ಇರೋದು. ಫಸ್ಟ್ ಹಿತೇಶ್ ಹಾಗೂ ಆಯಿಷಾ 5 ಐಟಮ್ಸ್ ಗಳನ್ನ ಕಂಡುಹಿಡಿಯೋದಕ್ಕೆ ತಗೊಂಡಂತ ಸಮಯ 4 minutes 38 seconds. ಅಂಡ್ ಪ್ರಶಾಂತ್ ಅವರ ಟೀಮ್ ತಗೊಂಡಿರುವಂತ ಸಮಯ ಇಟ್ ಇಸ್ 3 minutes 26 seconds. ನಮ್ಮ ಶರ್ಮಿತಾ ಅವರ ಟೀಮ್, ಕಂಗ್ರಾಚುಲೇಷನ್. ಶ್ರುತಿ ಮ್ಯಾಮ್, ಈಗ ನಮ್ಮೆಲ್ಲ ಸ್ನೇಹಿತರು ನಮ್ ಜೊತೆಗಿದ್ದಾರೆ. ಅವ್ರ ಇಂಗ್ಲಿಷು, ನಮ್ ಕನ್ನಡ ಅವ್ರ ಇಂಗ್ಲಿಷು ಆಲ್ರೆಡಿ ಒಂಥರ ಆಗ್ತದೆ. ಯಾಕಂದ್ರೆ ಈಗ ಹಿಂದೆ ನೋಡಕ್ ಹೋದ್ರೆ ಅಜ್ಜಿಯಂದ್ರು ಬಂದ್ರು, ಪಾಪ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಗಿತ್ತು, ಅವ್ರಿಗೆ ಆಗ್ತಲ್ಲ. ಇವ್ರಿಗೆ ಕನ್ನಡದಲ್ಲಿ ಹೇಳಿದ್ರೆ ಪಾಪ ಅರ್ಥ ಆಗಲ್ಲ. ಈ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಎಪಿಸೋಡ್ ಹೆಂಗಿರುತ್ತೆ ಅಂತ ನಿಮ್ಗೆ ಅನ್ನಿಸ್ತು? ನನಗೆ ಕಾಂಪಿಟೇಷನ್ ಎಷ್ಟು ಟಫ್ ಆಗಿರುತ್ತೆ ಅನ್ನೋದಕ್ಕಿಂತ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್. ಇವತ್ತಿನ ದಿನ ನನಗೆ ಒಂದು ಲಾಸ್ಟ್ ವೀಕ್ಸ್ ಇಂದ ನಾವು ಈ ಕಾಂಟಿನೆಂಟ್ ಇಂಟರ್ನ್ಯಾಷನಲ್ ಕ್ವಿಸಿನ್ ಟ್ರೈ ಮಾಡಿದ್ವಿ, ಏಷ್ಯನ್ ಟ್ರೈ ಮಾಡಿದ್ವಿ. ಅದೆಲ್ಲ ಮಾಡಿ ಸ್ವಲ್ಪ ನಾಲ್ಗೆ ಟೈರ್ಡ್ ಆಗಿದೆ. ನನಗೇನೋ ಬಿಸಿಯಾಗಿ ಸ್ವಲ್ಪ ಖಾರ ಸಾರವಾಗಿ ನಮ್ ನಾಟಿ ಊಟ ತಿನ್ಬೇಕನ್ಸ್ತದೆ. ನಿಮ್ಗೆಲ್ಲ ಹೇಗೆ ಅನಿಸ್ತದೆ? ಅದು ನಮ್ಮ ಅತಿಥಿ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೆ ನಮ್ ನಾಟಿ ಊಟ ಕುಡಿಸ್ಬಿಟ್ಟು ಅವ್ರ ಜೊತೆ ಅಡಿಗೆ ಮಾಡೋದು ಸಖತ್ ಫನ್ ಆಗಿರತ್ತಲ್ಲ. ನಾಟಿ ಫುಡ್ ಫಾರ್ ನಾಟೀಸ್. ಯಾರಿಗೆಲ್ಲ ನಾಟಿ ಬೇಕು? ಸುಖಾಲಿ ಯು ಆರ್ ಟೂ ನಾಟಿ. ನಾಟಿ ಅಡಿಗೆ ಮಾಡಬೇಕು. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗಿದ್ರೆ ನಮ್ಮ ಶೆಫ್ ಹಾಗೂ ಶ್ರುತಿ ಮ್ಯಾಮ್ ಹೇಳೋತ್ತಾರ, ಇವತ್ತು ಈ ವಾರ ನಮ್ಮ ಕಿಚನ್ ಅಲ್ಲಿ ನಡೀತಾ ಇರೋದು ನಾಟಿ ಸ್ಟೈಲ್ ರೌಂಡ್. ನಿಮ್ಗೆ ಈ ಚಾಲೆಂಜ್ ನಾವು ಕೊಡ್ತಾ ಇರೋದು 120 minutes, ಅದಾದ್ರೆ 2 hours ಮಾತ್ರ ಕೊಡ್ತಾ ಇದೀವಿ. ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಮಾಡಬೇಕು. ಟೈಮ್ ಇನ್ನ ಜಾಸ್ತಿ ಎಕ್ಸ್ಟೆಂಡ್ ಮಾಡಂಗಿಲ್ಲ. ಕರೆಕ್ಟ್ ಆಗಿ ಟೈಮ್ ಅಲ್ಲಿ ಮಾಡಬೇಕು, ಕರೆಕ್ಟ್ ಆಗಿ ಡಿಶ್ ಅನ್ನ ಪ್ರೆಸೆಂಟ್ ಮಾಡಬೇಕು. ನಮ್ಮ ಶೆಫ್ ಯಾವಾಗ್ಲೂ ಟಾಸ್ಕ್ ಏನಂತ ಮಾತ್ರ ಹೇಳ್ತಾರೆ, ಬಟ್ ಟ್ವಿಸ್ಟ್ ಏನಂತ ಹೇಳೋದು? ಪ್ರಾಪರ್ಟಿ ಸೆಟಪ್ ಆಗೋಯ್ತು. ಹೇಗಿದೆ ಟ್ವಿಸ್ಟ್? ಸೂಪರ್. ರೂಲ್ಸ್ ಏನು ಅಂತ ಅಂದ್ರೆ, ನಮ್ಮ ಕುಕ್ಕುಗಳೆಲ್ಲ ವಾಲಿನ ಆ ಸೈಡ್ಗೆ ಇದ್ದಾರೆ. ಕ್ವಾಟ್ಲೆ ಮತ್ತೆ ನಮ್ಮ ಗೆಸ್ಟ್ ಗಳು ಈ ಕಡೆಗೆ ನಿಂತಿದ್ದಾರೆ. ಕುಕ್ಕುಗಳೆಲ್ಲರೂ ಇರ್ತಾರೆ ಅಂತ ಅಂದ್ರೆ ಅವ್ರು ನಿಂತಿರೋ ಜಾಗದಿಂದ ಬಗ್ಗು ನೋಡದೆ, ಹಿಂಗ್ ಬಗ್ ನೋಡಿ ಹೇಳ್ದೆ, ಏನನ್ನು ಮಾಡದೆ ನಿಂತಿರುವಂತ ಜಾಗದಲ್ಲೇನೆ ಅವ್ರಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕ್ವಾಟ್ಲೆಗಳಿಗೆ ಹೇಳ್ತಾರೆ. ಕ್ವಾಟ್ಲೆ ಅದನ್ನ
ನಮ್ಮ ಗೆಸ್ಟ್ ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಗೆಸ್ಟ್ ಗಳು ಪ್ಯಾಂಟ್ರಿಗೆ ಹೋಗಿ ತಗೊಂಡ್ ಬರ್ಬೇಕಾಗತ್ತೆ. ಕುಕ್ಗಳು ಕ್ವಾಟ್ಲೆಗಳಿಗೆ ಕನ್ನಡದಲ್ಲೇ ಹೇಳ್ಬೇಕು. ಅಂಡ್ ಕ್ವಾಟ್ಲೆಗಳು ನಮ್ಮ ಗೆಸ್ಟ್ ಗಳಿಗೆ ಇಂಗ್ಲಿಷ್ ಅಲ್ಲಿ ಹೇಳ್ತಿರೋ, ರಷ್ಯಲ್ಲಿ ಹೇಳ್ತಿರೋ, ನಿಮಗ್ ಬಿಟ್ಟಿರೋದು. ಬಟ್ ಹೇಳಿ ಪ್ಯಾಂಟ್ರಿಗೆ ಕಳಿಸಿ ಅವರಿಗೆಲ್ಲಾ ಇಂಗ್ರೀಡಿಯೆಂಟ್ಸ್ ತರಿಸಿ ತರ್ತಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಮ ಕುಕ್ಗಳು ಗೆಸ್ಟ್ ಗಳಿಗೆ ಏನೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂಡ್ ಗೆಸ್ಟ್ ಗಳು ಅದನ್ನ ನಮ್ಮ ಕ್ವಾಟ್ಲೆಗಳಿಗೆ ಎಕ್ಸ್ಪ್ಲೇನ್ ಮಾಡಿಸಿ ಅಡಿಗೆನ ಮಾಡಿಸ್ತಾರೆ. ಕತೆ. ನಿಮ್ ಕುಕಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇನ್ನ ಕೌಂಟ್ ಡೌನ್ ಶುರು ಆಗ್ತಿದೆ. ಇನ್ 3, 2, 1 and ಸ್ಟಾರ್ಟ್ ಕುಕಿಂಗ್. Tukali. 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 ಓ ರಾಜಾ, See, listen. ರಾಜಾ, Etel high. ಚಕ್ಕೆ, ಲವಂಗ, ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು. Come with item. ಈರುಳ್ಳಿ. Or to you. Etel high. Okay. I tell you. The items are. You tell me. I tell you. You go inside. Okay. Get item. I understand. You understand? Yeah, come. ಪ್ರಶಾಂತ್ ಪ್ಲೀಸ್ ಕರೆಕ್ಟ್ ಆಗಿ ಕೇಳಿಸ್ಕೊ. ಪ್ಲೀಸ್ ಕರೆಕ್ಟ್ ಆಗಿ ಕೇಳಿಸ್ಕೊ. ಫಿಶ್ ಇಂದು ಮೊಟ್ಟೆ ಇರುತ್ತೆ. ಹಾ, ಫಿಶ್ ಎಗ್. ಏನ್ ಗೊತ್ತಾ, ಫಿಶ್ ಮೀನ್ ಫಿಶ್ ಮೀನಲ್ಲಿ ಬಿಡುತ್ತೆ ಮೊಟ್ಟೆ. ಫಿಶ್ ಎಗ್. ಮೊಟ್ಟೆ Why you not speaking English? ವೇಟ್ ಎಲ್ಸೆ ಏನ್ ಹೇಳೋದು ನಿಮ್ಗೆ? ಏಯ್, ನೋಡು ಹೆಂಗ್ ಗೊತ್ತಾ, ಪ್ರಶಾಂತ್. ಫಿಶ್ ಎಗ್ ಪ್ರಶಾಂತ್. ಇನ್ಸೈಡ್ ಇನ್ ದ ಫ್ರಿಡ್ಜ್. ಕೈ ಹಾಕಿ ಫಿಶ್ ಎಗ್ ಎತ್ಕೋಬಾ. Bring fish. ಒಂದು 5 ಈರುಳ್ಳಿ, ಮೆಣಸಿನ್ಕಾಯಿ. ಓಕೆ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆಯೇನೋ? ಕೇಳಿಸ್ತಿದೆ, ಹೇಳ್ತಿದ್ದೀನಿ ಹಾ, ಅವ್ರಿಗೆ. ಹೇಳು. One bath. Oven. No. Here is one grocery room है. हिंदी. ಹಿಂದಿ ತೋರ. हाँ, उधर है grocery room है. ಹಾ. Onion. Onion, yeah. 5 onion. I want 5 onion. Yeah. ಮೆಣಸಿನ್ಕಾಯಿ. Go and take one. I have to go now. Go, yeah. 5 onion. Yeah. I want 5 onion. ತುಕಾಲೆ. ಏನೇನು? ಹಾ, ಖಾರದ ಪುಡಿ. ಖಾರದ ಪುಡಿ. ಹಾ. You go to an pantry room. Huh? Yeah. This and inside and put going. Okay, this and yes, chili. Spicy. No spicy. I am not. Don't eat Yes, spicy. yes. You shout in ground level, teach. Okay. Hop. Ha. ತುಕಾಲೆ, ಖಾರದ ಪುಡಿಗೆ ಏನ್ ಹೇಳ್ತಾರೆ? ಖಾರದ ಪುಡಿಗೆ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? ಖಾರದ ಪುಡಿ. ಚಂದ್ರಣ್ಣ, ಬ್ಯಾಡ್ಗೆ. ಏನ್ ಐಟಮ್ ಬೇಕು? ಬ್ಯಾಡ್ಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ. ಅಯ್ಯೋ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ. ರೆಡ್ ಚಿಲ್ಲಿ ಅಂತ ಹೇಳು. ನಾನು ಹೋಗಿ ಹೆಂಗಿತ್ತು ಹೇಳಿ. ಚಿಲ್ಲಿ ಅಂತ ಹೇಳು. ಗೋ ಕೊತ್ತಂಬರಿ. ಫಸ್ಟ್ ಬ್ಯಾಡ್ಗೆ ಮೆಣಸಿನ್ಕಾಯಿ. In English, please. First you bought groceries, Garlic, onion. First onion, 3 onions. First. 3 I can't onions. take all together. Yeah, together. 3 Onion, onions. Garlic 1. Ginger, big Ginger. nice. 3. First you go and take from our. Go, all the best. You go and jolly enjoy, smiley. ಐಶಾ ಇದ್ಲಲ್ಲ ನಮ್ಮ ಫಾರಿನರು, ಹಿತೇಶ್ ಏನ್ ಹೇಳುದು ಸಕಲ ಗ್ರಾಬ್ ಮಾಡ್ಕೊಂಡ್ಲು. ಏನ್ ಹೇಳುದು ಹೋಗಿ ಪಕ್ಕದ ತಗೊಂಬರೋಳು. ಅರ್ಲಿ ಮಾರ್ನಿಂಗ್ ಗ್ರೀನ್ ಕಲರ್ ಟೆಂಡರ್ ಕೋಕೋನಟ್. ಮೀನೊಳಗಡೆ ಇರುತ್ತೆ ಅಲ್ಲ, ನೀರೊಳಗಡೆ ಇರುತ್ತೆ ವಾಟರ್, ಇನ್ಸೈಡ್ ವಾಟರ್. ಪ್ರಾನ್ಸ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಲಿ ಅರೇಬಿಕ್ ಅಲ್ಲಿ? ದಿಸ್ ಮಚ್ ಕೊಂಡಿ ಇಲ್ ಬಿ ದೇರ್. ರೆಡ್ ಚಿಲ್ಲಿ ಪೌಡರ್. ತುಕಾಲಿ, ಏನ್ ಮಾಡ್ತಾ ಇದಾರೆ ಇವರು? ಏನು? ರೆಡ್ ಚಿಲ್ಲಿ ಪೌಡರ್. ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಹಾ, ಬೇಗ. ಬೆಳ್ಳುಳ್ಳಿ. ವಾಟ್ಸ್ ಲುಕ್ ಲೈಕ್? White color one. It's like teeth. Close teeth. White. Judgy. ನಮಗೆಲ್ಲ ಆಗೋಯ್ತು. ಆ ಕಡೆ ಕ್ವಾಟ್ಲೆ ಇದಾರ ಇಲ್ವಾ ಅಂತಾನು ಗೊತ್ತಾಗ್ತಿರ್ಲಿಲ್ಲ. ನಾನು ಇಲ್ಲಿ ಉಚ್ಚಿ ತರ ಒಂದ್ ಕಡೆ ನಿಂತ್ಕೊಂಡು ಬಾಯ್ ಬಡ್ಕೊಳ್ತಾ ಇದ್ದೀನಿ.
ತಗೋಬಾ ಅಂತ ನೋಡಿದ್ರೆ ಧನುನೇ ಇರ್ತಿರ್ಲಿಲ್ಲ ಅಲ್ಲಿ. ಏನಂತಂದ? ಬಚ್ಚಿದ್ಯಾ ನೀನು? ಲೇ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗೋ. ನೀ ಹೇಳಿ ಏನ್ ಹೇಳಿ? ಗ್ರೀನ್ ಚಿಲ್ಲಿ ಬೇಕು, ಗ್ರೀನ್ ಚಿಲ್ಲಿ ಬೇಕು. ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಇಲ್ಲ ಏ ರೆಡ್ ಚಿಲ್ಲಿ ಇಲ್ಲ ಅಂತ ಕನ್ನಡದಲ್ಲಿ ಹೇಳ್ಬಿಟ್ರು. ಹೌ ಯು ನೋ ಕನ್ನಡ? ಕನ್ನಡ ಇಲ್ಲ ಮೀನ್ಸ್ ಡೋಂಟ್ ದೇರ್. ನೋ. ಒನ್ ಮೋರ್ ಕೋಕೋನಟ್. ಇನ್ನೊಂದ್ ತಗೋಬಾ ನಿಮ್ಮ. ಓ ದೇವರೇ. ಒನ್. ಈ ತರದ್ ಇನ್ನೊಂದ್ ತಗೋಬಾ. ವಾಹದ್ ಅಂತ ಹೇಳು. ವಹಾದ್. ಏನು ಅದು? ಈ ನನ್ ಮಗ ದುಬೈಯಲ್ಲಿ ಒಂದ್ 4 ವರ್ಷ ಇದ್ಬಿಟ್ಟು ಒಂದ್ 2 ಪದ ಕಲ್ತ್ಕೊಂಬಂದ್ ನನ್ ತಲೆ ತಿಂತ. ಏನ್ ಮಾಡ್ಲಿ ಹೇಳು? ಬಾ ಆರ್ಟ್ ಮಾಡಿಲಿ. ಈ ಗೋಡೆನು ದೂರ ಮಾಡಕ್ಕಾಗಲ್ಲ ಚಂದನ್. ಗೋಡೆ ಹೊಡೆದಾಕ್ಲಾ ಗೋಡೆ? ಹೊಡ್ದಾಕು. ಇವಾಗ ಬೇಡ ಬಿಡು, ಟಾಸ್ಕ್ ಹೊಡ್ದಾಕು. ನನ್ ಗೊತ್ತು. ಏನ್ ಗೊತ್ತು? ನಿನಗ್ ಬೇಜಾರಾಗ್ತಿದೆ, ಬಟ್ ಟಾಸ್ಕ್ ಆದ್ಮೇಲೆ ಹೊಡ್ದಾಕು. ಫಿಶ್ ಎಗ್ ತಗೊಂಬಂದ್ರೆ ಫಿಶ್ ಸ್ಲೈಸ್ ತಂದವ್ರೆ. ಫಿಶ್ ಎಗ್ ಇಟ್ ವಿಲ್ ಬಿಕಮ್ ಪುಡಿ ಫಿಶ್ ಎಗ್. Small eggs. fish egg Small it will be eggs. there only. Egg. Fish egg. It won't be dappa. It won't be dappa. It won't be big. Pudi fish egg. Small. Not like this small. No, Okay, this small one no. fish egg. No. ನಾವೇನ್ ಹೇಳ್ಬೇಕು ಅನ್ನೋದು ಏನಿತ್ತು ಅದನ್ನ ನೀಟಾಗಿ ಕಮ್ಯುನಿಕೇಟ್ ಮಾಡಿದಾಗ ಅದೇ ತರ್ತಿದ್ರು. ನನಗೆ ಸಲ ಅನಿಸ್ತಿತ್ತು ನಮಗಿಂತ ಚೆನ್ನಾಗಿ ಐಡೆಂಟಿಫೈ ಮಾಡಿ ತರ್ತಾರಲ್ಲ ಅಂತ. No, you are very special. Yeah. You understood one time. Yeah, super. Chicken. In that cool fridge. Yeah. Please. Yeah. Chicken and fish. 3 chicken and fish. ಟರ್ಮರಿಕ್ ಪೌಡರ್ ಅಂತ ಹೇಳಿ. ಟರ್ಮರಿಕ್ ಪೌಡರ್. You guessing a turmeric powder? ಯಾವ ಕಲರ್? ಯೆಲ್ಲೋ ಕಲರ್ ಅಂತ ಹೇಳಿ. Yellow. Same yellow. Yellow turmeric powder. ಇದು ಯಾವ್ದ್ರಿ ಇದು? Please explain in English. ಅಮ್ಮ, this is ಹೂಕೋಸು, cabbage. I said ಬೆಳ್ಳುಳ್ಳಿ, white ginger. This one turma ginger. ginger. ಕನ್ನಡ ಎಲ್ಲ ಅರ್ಥ ಆಗ್ಲಿಲ್ಲ. ನಾನೇನು ಕಷ್ಟಪಟ್ಟು ಇಂಗ್ಲಿಷ್ ಅಲ್ಲಿ ಮಾತಾಡೋದು. ಈ ಓಡ್ಕೊಂಡು ಹೋಗಿ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಬೇಗ ಕ್ಯಾಚ್ ಮಾಡ್ಕೊಂಡು ಫಾಸ್ಟ್ ಆಗಿ ಆಕ್ಚುಲಿ ತಂದು ಕೊಟ್ಟಿದ್ರು. ವಾಟ್ ಯು ವಾಂಟ್ ಬ್ರೋ? ಹೇಳಿ ಕೇಳು. ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ, ಜೀರಾ ಮಸಾಲ. 4 is enough you bro. First coriander powder, chili powder, red chili powder. ಶಿಲ್ಪು ನಿಂತ ತಂದಿದ್ದೀನಿ ಪುಟ. ಶಿಲ್ಪು ಮೈ ಕಡೆ ನಾನು ಹೊಡಿತೀನಿ ಗ್ಯಾರಂಟಿ. ನಿಂಗೋಸ್ಕರ ತಂದಿದ್ದೀನಿ ಫಿಶ್. ಇಲ್ಲಿಟ್ಟಿರ್ತೀನಿ ಪುಟ, ನೋಡ್ಕೋ. That is our packet. Go get. I love you. I love you too. I love you too. My Juliet, don't leave me, my ಫಾರಿನರ್ ನನಗೆ ಐ ಲವ್ ಯು ಅಂದ್ಬಿಟ್ಲು. ನನ್ನ ಜೀವನ ನನಗೆ ಸಾರ್ಥಕ ಆಯ್ತು. ಇನ್ನು ಏನು ಬೇಡ, ಈ ಶೋನು ಬೇಡ. ಮಾಡಿ ಈಗಲೇ ಎಲಿಮಿನೇಷನ್ ಮಾಡಿ. ಮೈ ಜೂಲಿಯಟ್. ಇವನಿಗೇನು ಗೊತ್ತಿಲ್ಲ, ಲೂಸ್ ನನ್ ಮಗ. ತಿಕ್ಲು ಏನ್ ಬೇಕು ಹೇಳು ಶಿಲ್ಪ. Tell me. Ginger garlic paste. You know ginger. Ginger, yeah. Yeah, I you know. understand ginger. ಒಟ್ಟಿಗೆ ಹೇಳಿ. Okay, go. Green chili. Green chili. ಈ ಕಲರ್ ಚಿಲ್ಲಿ. Here. Green. ಅಂತವಳು. ಗ್ರೀನ್ ಸ್ಪೈಸಿ. ಗ್ರೀನ್ ಸ್ಪೈಸಿ. ಫಿಲ್ ಅಂತ ಹೇಳು. ಫಿಲ್. ಯಾಕಿಂಗ್ ಸ್ಟೈಲ್ ಮಾಡ್ಕೊಂಡ್ ಬಂದು ನಾನು ಮಂಡ್ಯ ಫಿಲ್ ಅಂತ ಹೇಳು.
ಹೇ ಶಿಲ್ಪ, ಆ ಹುಡುಗಿ ಓದೋಳು ವಾಪಸ್ಸೇ ಬಂದಿಲ್ಲ. ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ ಕಣೆ. ನೀವ್ ಹೋಗ್ಬೋದ ಅಲ್ಗೆ? ನಾನು ಹೋಗಂಗಿಲ್ಲ. ಕರೀರಿ, ಲತಾ ಅಂತ ಕರೀರಿ. ಆ ಸೈಡ್ ವಿಂಗ್ ಅಲ್ಲಿ ಏನಾದ್ರು ಹೋಗ್ಬಿಟ್ಲ ಅಂತ. ಪಾಪ. ಏ ಲತಾ. Coconut. Yeah. Two. I think. Hello. Excuse me. This one is go to an party room. My Nagma is here. Please call from me. Okay, go. ಏ ಅವಳೇನ್ ಕೆಲ್ಸದವಳ ನನ್ನದು? ಯಾಕೋ ಲೇ ನಿನ್ ಹಂಗೆ ಗಂಡ ಕರಿ. ಹಂಗೆ ಹೋಯ್ತವ್ರಲ್ಲ ಕರೀತಾರೆ ಬಿಡು. ಅವ್ಳಿಗೇನು ಅರ್ಥ ಆಗ್ತಿಲ್ಲ. ಮೆಟ್ಟ ಹೊಡ್ಸ್ಕೊಳ್ತೋಯ್ ನನ್ನ ಮಗನಿಗೆ. Masala, we want garam masala. Wait. Tell me the color. It's a greenish. It's look like same color, but the smell is ಗರಂ ಮಸಾಲ This is okay. ಕೊರಿಯಾಂಡರ್ ಪೌಡರ್ ತರ ಇರುತ್ತೆ. ಇರ್ಗೋರು ಹೇಳ್ತಿಲ್ವಾ ಇವನು ಯಾಕೆ ಸಾಯ್ತಾವನ ಇವನು? ನಾನು ಹೇಳ್ತಿಲ್ವಾ ಇವನೇನು ದೊಡ್ಡ ಮಾಸ್ಟ್ರ? ನಾನೇನಕ್ಕೆ ಇರೋದು ಇಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ? ಮಚ್ಚಿ ಕಿಂಡಲ್ ಮಾಡ್ತಿದ್ಯಾ? ಮುಖಾನೆ ತೊಳಿಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಎಲ್ಲೋದ್ಲು ಅಂತಾನೆ ಗೊತ್ತಿಲ್ಲ, ಅವಳು ವಾಪಸ್ಸೇ ಬರ್ತಾ ಇಲ್ಲ ಕಣೆ. ನಿಮ್ ಸಾವಾಸ ಸಾಕಾಯ್ತು ಅವ್ರಿಗೆ. ಮೇಬಿ. ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗಪ್ಪ ಅಂದ್ರೆ ಸಾಂಬಾರ್ ಪುಡಿ ತಂದವಳಲ್ಲಪ್ಪ. ಅವಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೊತ್ತಾಗ್ತಿಲ್ಲ. ಅವಳು ಅರಬಿಕ್ ಅಲ್ಲಿ ಏನಾದ್ರು ಹೇಳು. ಅರಬಿಕ್ ಅಲ್ಲಿ ನನ್ಗೆ ಗೊತ್ತಿಲ್ಲ. ಏನ್ ಗೊತ್ತಾ, ನೀವು ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ಅಲ್ಲಿ ತೋರಿಸ್ಬೇಡ. What? Hey, you know, just and thinking too small, okay? Ginger. Hey, ಶುಂಠಿಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಜಿಂಜರ್ ಗಾರ್ಲಿಕ್ ಪೇಸ್ಟ್. Ginger garlic paste, okay na? You go, please. If you give arshna, it will be. ಅರ್ಥ ಮಾಡ್ಸೋ ಟೈಮಲ್ಲಿ ಏನಾಗಿತ್ತು? No. This small water paste. There, some maybe Some there. no powder नहीं है. हमारे घर में पेस्ट था ना. पेस्ट. ರೇ ಇಂಗ್ಲಿಷು ಪತ್ತ ಇಲ್ವಲ್ರಿ ಅವ್ರಿಗೆ? ಏನ್ ಚಿಕ್ಕಪೇಟೆ ಅಂತ ಹಿಡ್ಕೊ ಬಂದ್ರೆ ಅವ್ರನ್ನ? ಇವಳೆ ಹೇಳಿವಿ. ಇದು ಮೊಸರು ತರ್ಸೆ. ಮೊಸರು ಮತ್ತೆ ಅವಾಗ ತಂದಿದ್ರು ತಾನೆ. ಕನ್ಫ್ಯೂಸ್ ಆಗ್ಬಿಟ್ಟೆ ಕಣೆ. ಏ ನಗ್ಮಾ, ಈ ನಗ್ಮಾ ಎಲ್ಲೋದ್ಲು ಏನೋ? ಹೋದ್ರೆ 1 ಗಂಟೆ ಬರಲ್ಲ. ನಗ್ಮಾ Eating for time pass in paper inside. Small one. Fry. Popcorn. ನಗ ಹೋದವಳು ವಾಪಸ್ ಬಂದಿಲ್ಲ ನೋಡಿ, ಚೆಕ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗ ಬಂದ್ರೆ ಮತ್ತೆ ಅರಿಶಿನದ ಪುಡಿ ತಂದವಳಲ್ಲ. ನಮ್ ತಾಯಿ ಎಡೆ ಆಗಲ್ಲ ಇವತ್ತು ಅಡಿಗೆ. ಇದು ತಿಂದ್ರೆ ಯಾರು ಉಳಿಯಲ್ಲ. ಏಯ್ ಕಮ್. This one same, okay? Okay. Next, ginger. Ginger. I know ginger, but you ginger powder. I don't know powder. Ginger, it's fruit. Oh. Come on, tell me. Onion. You go to an onion. How much? 2. You 2 onion. Just coming fast. Yeah. Hey, come here. Hey, my darling, come to 2 onion. 1 hug. Yeah, get bitto. Now get bitto. What? So nanu magane. Come here. This is yeah. crocodile. You see that? Crocodile, yeah. Same category this person. Hey, come here. Ayya. ಏನಾಯ್ತು? ಕ್ರೊಕೈಡಲ್ ಅಂದೆ, ಅದನ್ನೇ ತರಕ್ ಹೋಗವಳೆ. ಯಾಕೆ? ಅಯ್ಯಯ್ಯೋ. Look like same, but small. Lavanga. Refreshing. Refreshing lavanga. Yeah.
ನಮ್ ಟೀಮಿಗೆ ಸಿಕ್ಕಿದ ಅದೃಷ್ಟ ಇವತ್ತು. ನಾನು ಹೇಳಿಲ್ವಾ, ಇವ್ನು ಹೇಳ್ತಾ ನಾನ್ ಫಸ್ಟ್ ಹೇಳಿಲ್ವಾ ಇದೇ ಹುಡುಗಿನ ಕರ್ಕಮ್ಮ ಅಂತ ಆಯಿಷಾನ. ಇವ್ನಿಗೆ ಬೇಕಿದ್ದದ ಅದೇ ಹುಡುಗಿ, ಈಗ ಅದೇ ಆಗ ಹೇಳಿದಾಗ ಬೇಡ ಮೈಂಡಲ್ಲಿ ಹೇಳ್ತಾ ಇತ್ತು ಆಯಿಷಾ ಪರ್ಫೆಕ್ಟ್ ಗರ್ಲ್ ಅಂತ. ವೆರಿ ಗುಡ್. ಇಲ್ಲಿ ಬನ್ನಿ, ಇಲ್ಲಿ ನಿಮ್ಗೆ ಅರಬ್ ಅಲ್ಲಿ ಇದನ್ನ ಏನಂತಾರೆ ಅಂತ ಗೊತ್ತಾ? ಏನಂತಾರೆ? ಇದು ಇಂಗ್ಲಿಷ್ ಅಲ್ಲಿ ಅರಬ್ ಅಲ್ಲಿ ಹೇಲ್ ಅಂತ. ಅವಳು ಇವಾಗ ಬಂದು ಅವಾಗ್ಲಿಂದ ಹೇಳಿ ಹೇಳಿ ಸಾಕಾಯ್ತು, ಇವಾಗ ಬಂದು ಇದನ್ನ ತೋರಿಸ್ತೆ ಇದು ಅಂತ. ಹೇಲ್ ತರ್ತೀನಿರು ಅಂತ ಹೋದ್ಲು. ಅದು ಸಿಕ್ಕಿಲ್ಲ ಅದನ್ನ. ಇವಳು ರಿಯಾಕ್ಷನ್ ಸ್ವಲ್ಪ ಕ್ಯಾಪ್ಚರ್ ಮಾಡಿ ನೀಟಾಗಿ. ಮಗ ಮಗ ಏನಮ್ಮ ಗುರು ಆರಾಮ? ಅಲ್ಲ ಕಣಪ್ಪ, ನಿನ್ ಸಿಂಗಲ್ ತೊಳೆದ್ಬಿಟ್ಟು ಇಲ್ಲಿ ತೊಳಿತಿದ್ಯಲ್ಲ. I cannot use that. ತೊಳ್ಕೋಗ. ಇದು ಕಡ್ಲೆ ಇಟ್ಟು ಅಕ್ಕಿ ಇಡ್ತಾ ಬಂದ್ರೆ ಕಡ್ಲೆ ಇಡ್ತಂದವಳಲ್ಲಪ್ಪ. ಅವ್ಳಿಗೆ ಹೇಳ್ಬೇಕಲ್ಲ ನೀವು. ಹೋಯ್ತಾನೆ ಇದ್ದಾಳೆ. ಕಾರ್ನ್ಫ್ಲೋರ್ ತಂದ್ಲು, ಕಡ್ಲೆ ಹಿಟ್ಟು ತಂದ್ಲು, ಸಾಂಬಾರ್ ಪೌಡರ್ ತಂದ್ಲು, ಅಕ್ಕಿ ಹಿಟ್ಟು ಮಾತ್ರ ಸಿಗ್ತಾ ಇಲ್ಲ. We wanted a girl. ನಂದು ಎಷ್ಟೋ ವರ್ಷ ಕನ್ಸು Hey, ಬೇಕು ಅಂತ. English ಅಲ್ಲಿ ಹೇಳು. Many years dreams. I need a girl, but you came and put Ara. My life Gora. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕನ್ನಡ ನಾಡಲ್ಲಿ ಒಳ್ಳೆ ಎನರ್ಜಿ ಕೊಡ್ತಾ ಇದ್ದಾಳೆ ನಮ್ಮ ಆಯಿಷಾ. ಆಕ್ಚುಲಿ ತುಂಬಾ ಸ್ವೀಟ್ ಹುಡುಗಿ. ಕನ್ನಡ ಹಾಡುಗಳನ್ನ ಕಲ್ಸ್ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಕನ್ನಡ ಹಾಡುಗಳನ್ನ ಅವ್ರ ಜೊತೆ ಹಾಡಿಸಿದ್ದೀನಿ. ಒಂದೆರಡು ಮೂರು ಡೈಲಾಗ್ಗಳು ಕನ್ನಡದಲ್ಲೆಲ್ಲ ಮಾತಾಡ್ಸಿದ್ದೀನಿ. ಖುಷಿಯಾಗಿದ್ದರು, ನಮ್ಮ ಜೊತೆ ಚೆನ್ನಾಗಿ ಬೆರೆತರು. ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ, ಅವನು ಉರ್ಕೋತಾನೆ. ಏನು ಮಾಡುತ್ತಿರುವಿರಿ? ಮಾರೈತೀರಿ ನೋಡ್ರಿ ಕನ್ನಡ ನೋಡ್ರಿ. This is ಕೇಳಿಸ್ಕೊಳ್ಳಿ, ಇಷ್ಟೊತ್ತವರೆಗೂ ಕ್ವಾಟ್ಲೆಗಳು ವಾಲ್ ಪಕ್ಕ ನಿಂತ್ಕೊಂಡು ಕುಕ್ಕುಗಳು ಹೇಳದನ್ನ ಕೇಳಿಸ್ಕೊಂಡು ನಮ್ಮ ಗೆಸ್ಟ್ ಗಳಿಗೆ ಗೈಡ್ ಮಾಡ್ತಿದ್ರು ಅಲ್ವಾ. ಈಗ ಗೆಸ್ಟ್ ಗಳು ವಾಲ್ ಪಕ್ಕ ಬರ್ತಾರೆ, ಡೈರೆಕ್ಟ್ ಕುಕ್ಕುಗಳು ನಮ್ಮ ಗೆಸ್ಟ್ ಗಳಿಗೆ ಏನ್ ಮಾಡ್ಬೇಕಂತ ಗೈಡ್ ಮಾಡ್ತಾರೆ. ಅದೇ ರೀತಿ ಅವರು ಕುಕ್ಕನ್ನ ಮಾಡಕ್ಕೆ ಶುರು ಮಾಡ್ಬೇಕಾಗುತ್ತೆ. ಓಕೆ, You same ask, okay? Okay. This one same my ask. You ask my ask. Yeah. Okay, this one side come. Okay. 3 spoon. Nice. No. Yellow. Aldi. Yeah. Listen. Tell her to do this. Samak fish? Yes. Do you fish? Tell her to do this. What's this? ಕಾಯಿ ತುರಿಯೋದು ಹೆಂಗ್ ಹೇಳ್ಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಸೊ ಆಕ್ಷನ್ ಎಲ್ಲ ಮಾಡಿ ತೋರಿಸ್ದೆ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. Tell her to do this. What? Fish? Do this. Fish, samak. This one. ತೆಂಗಿನಕಾಯಿನ ಫಿಶ್ ಮಾಡ್ತೀವಿ. ಅದು ಅರ್ಥ ಆಗ್ತಿರ್ಲಿಲ್ಲ. ವಾಟ್ ಇಸ್ ದಿಸ್ ಅನ್ಕೊಂಡಿದ್ರು, ಬಟ್ ಇಂಗ್ಲಿಷ್ ಹೇಳಿದ್ರು ಅದು ಅರ್ಥ ಆಗ್ತಿರ್ಲಿಲ್ಲ. ಸೊ ಬಟ್ಲರ್ ಇಂಗ್ಲಿಷ್ ಅಲ್ಲಿ ಮಾತಾಡಿ ಟ್ರೈ ಮಾಡಿದ್ವಿ, ಎಲ್ಲಾ ಟ್ರೈ ಮಾಡಿದ್ವಿ. Dilip, what do you want? The plate is here. Plate. Take the plate and give it to her. What do you want? Plate. Plate? Yeah. What is the plate? Ask him to cut the onions into small pieces. Onion, small. Small. Yeah. Small oil ತರ್ಬೇಕಾ? Yeah. Oil. Onion. Is this what? Small. Small onion. Yeah, small Okay, onion. just will come. Okay, small onion. There. No. What? Ask him to cut the onions into small pieces. Small pieces. Small pieces. Okay. Chop. Cutting.
ಏನ್ ಮಾಡ್ದ ನೋ ದಪ್ಪ ದಪ್ಪ ನೋ ದಪ್ಪ 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 ಮಾಡ್ಬೇಡ ಕಣೋ ಇವನು ಒಳ್ಳೆ ಇವ್ನು ಇಷ್ಟು ಬಂದಂಗೆ ಮಾಡ್ತಾನೆ ಡೋಂಡು ಇಷ್ಟು ಬಂದಂಗೆ ಲೋ ತಮ್ಮ ಹೋಗುವೆ ಬರುವೆ ಅವನನ್ನು ಎತ್ಕೊಂಡೆಲ್ಲ ಬಂದು ಹಿಂಗ್ ತಳ್ಳಿ ಒಡೆದು ಚೆಚ್ಚಿ ಸಾಲ್ಟ್ ಸೀದೆ ಸಾಲ್ಟ್ ಹಾಕಿ ಸಾಲ್ಟ್ ಓಯ್ ಕೋಪ ವಯರ್ ಇಟ್ಟಿಂಗ್ ಮೀ ಅಮ್ಮ ರಿಯಲ್ ಕುಡಿದ್ಬಿಟ್ಟ ಏಯ್ ಯಾರೋ ಹೊಡೆದ್ರು ನಿನ್ಗೆ ಬಾಯಿಂದಕ್ಕೆ ವೈ ಮೈ ಬಾಸ್ ಯಾಕೆ ಹೊಡಿತೀಯ ಗುರು ಯಾಕೆ ಹೊಡಿತೀಯ ಯಾರು ಗುರು ನೀನು ನಮ್ಮ ಹುಡುಗನಿಗೆ ಬಂದು ಹೊಡಿತೀಯ ಏನ್ ಚಾಕ್ ಚುಚ್ಚೋ ಹಲೋ ಚುಚ್ಚೋ ಹಿಟ್ ಇಫ್ ಯು ಹ್ಯಾವ್ ತಾಕತ್ ಹಿಟ್ ಇಫ್ ಯು ಗಾಟ್ಸ್ ಹಿಟ್ ಇಫ್ ಯು ತಾಕತ್ ಹಿಟ್ ನೀನು ನಿನ್ನ ತೋಳಿನಲ್ಲಿ ತಾಕತ್ತು ಇದ್ದರೆ ಇವನ್ ಗಂಡ್ಸ ಅಂತ ಅನ್ಸ್ಕೊಳ್ಕೊಳ್ಳಿ ಮುಟ್ನ Crab looks, yeah. Just show him the action. Crab looks. ಕ್ರಾಬ್ ಲುಕ್ಸ್ Yeah. ಖರಾಬ್ ಲುಕ್ಕು ಯಾವನ್ ಕೇಳ್ತಾರದು She need crabs looks. Crabs. ಆದ್ರೂ ಬೆಟರ್ ಇದ್ರು. ಯು ಟೇಕನ್ ಟು ಲಿಸನ್ ಆಸ್ ಕನ್ನಡ ಜಸ್ಟ್ ಒನ್ ವರ್ಡ್ ಕನ್ನಡ Cramp. ಹೇ ಶಿಲ್ಪ ಕನ್ನಡದಲ್ಲಿ ಹೇಳ್ ಸಾಯಿ ಅವ್ಳ್ಗೆ. ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಏಡಿ. ಕನ್ನಡದಲ್ಲಿ ಹೇಳು. Tell him it's in the fridge. ಏದಿ ಏನಪ್ಪ ಇದು ಏದಿ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಇನ್ನೊಂದ್ಸರಿ ಹೇಳು. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ ಪದ ಕಲ್ಸಿದೀನಿ ಇವತ್ತು ನನಗೆ ಕುಕ್ಕಪ್ತಿ ಚೆಪ್ ಕೊಡ್ಬೇಕು ದಿಸ್ ಇಸ್ ಆನರ್ ಟು ತುಕಾಲಿ ಹಗ್ಮಿ ಹಗ್ಮೀನಾ Cooks and Quatless, ಎಸ್ I have a happy news. ಮೇಡಮ್ ಟೆಲ್ ಮಿ ಮೇಡಮ್ ಹ್ಯಾಪಿ ನ್ಯೂಸ್ ಬಂದ್ಬಿಟ್ಟು ಕುಕ್ಗಳಿಗೆ, ಸ್ಯಾಡ್ ನ್ಯೂಸ್ ಬಂದ್ಬಿಟ್ಟು ಕ್ವಾಟ್ಲೆಗಳಿಗೆ. ಈಗ ಏನಾಗ್ಬೇಕು ಅಂತ ಅಂದ್ರೆ ಕ್ವಾಟ್ಲೆಗಳು ಇಷ್ಟೊತ್ತವರೆಗೂ ಕುಕ್ಸ್ ಎಲ್ಲಿದ್ರು ಅಲ್ಲಿಗೆ ಬರ್ತೀರಾ, ಒಳ್ಳೆ ಕೆಲಸ ಮೇಡಮ್ ಕುಕ್ಸ್ ಅಡಿಗೆ ಮಾಡಕ್ ಬರ್ತೀರಾ. ಧನ್ಯವಾದ. 3, 2, 1 go. ಒಳ್ಳೇದಾಗ್ಲಿ ಅಣ್ಣ ನೀನ್ ಹೋಗೋಣ ನೀನ್ ಕಲ್ತ್ಕೊಳ್ಳೋಣ ಎಲ್ರಿಗೂ ಸಕ್ಕರ ಹುಡುಗಿರ್ ಕೊಟ್ಬಿಟ್ಟು ನನಗೆ ಮಾತ್ರ ಯಾವ್ದೋ ಬಾಡಿ ಬಿಲ್ಡರ್ ಕೊಟ್ಟಿದ್ದೀರಾ ಅವ್ನ್ ಬಾಡಿ ಗಾರ್ಡ್ ಮಾಡ್ತಿಲ್ಲ ನನ್ನ ಬಾಡಿ ಮುರಿತವನೆ ಗೆಲುವೆ ನೀನು ನಕ್ಕರೆ ಎಲ್ಲ ಬಂದು ಸಾಯ್ತಾರೆ. ಗೋಡಂಬಿ ಬಾದಾಮಿ ಟೆಲ್ಲರ್ ಬ್ರೋ ಯು ಗೋ ಅಂಡ್ ಕ್ಯಾಶು ಬಾದಾಮ್ ಅಂಡ್ ಕ್ಯಾಶು ಅಂಡ್ ಬಾದಾಮ್ What's the meaning of badam? ಮೀನಿಂಗ್ ಆಫ್ ಬಾದಾಮ್ ಅಯ್ಯೋ ಗುರು ಅವಳನ್ನ ನೋಡ್ಕೊಂಡು ರುಬ್ಬೋದೇ ಮಜಾ. ಇದು ಹುಡಿ ಆಗತ್ತೋ ಗೊತ್ತಿಲ್ಲ, ನಮ್ಮ ಮನಸ್ಸು ಹುಡಿ ಆಗತ್ತೆ. ಯು ಲುಕಿಂಗ್ ಸೋ ಕ್ಯೂಟ್. ಯುವರ್ ಐಸ್ ಇಸ್ ಕ್ಯಾಟ್ ಐಸ್. ಬಟ್ ಹಿಸ್ ಐಸ್ ಇಸ್ ಡಾಗ್ ಐಸ್. ಇಫ್ ಐ ಸಿಂಪ್ಲಿ ವೇವ್ ಹ್ಯಾಂಡ್ ದೆನ್ ಓನ್ಲಿ ಫ್ಯಾನ್ಸ್ ವಿಲ್ ಸ್ಕ್ರೀಮಿಂಗ್. ಬಾಯಿ ಮುಚ್ಕೊಂಡಿರೋ. ಇಷ್ಟು ಬಂದ ಮಾತಾಡ್ತಾನೆ. ಏಯ್ ಬಾಯಿ ಮುಚ್ಕೊಂಡಿರೋ. ಈಗ ಕುಕ್ಕುಗಳಿಗೆ ಅಡಿಗೆ ಮಾಡಕ್ ಕೊಟ್ಟಿರುವಂತ ಟೈಮು ಮುಕ್ತಾಯ ಆಗ್ತಾ ಇದೆ. ಕುಕ್ಕುಗಳು ಏನ್ ಗೈಡ್ ಮಾಡ್ತಾರೋ ಅದನ್ನ ಕ್ವಾಟ್ಲೆಗಳು ಕೇಳಿಸ್ಕೊಂಡು ಫಾರಿನರ್ಸ್ಗೆ ಹೇಳ್ಬೇಕು, ಫಾರಿನರ್ಸ್ ಅಡಿಗೆ ಮಾಡ್ಬೇಕು. ಓಕೆ, ಅಡ್ವಾಂಟೇಜ್ ಯೂಸ್ ಮಾಡ್ಕೋತಾ ಇದ್ದೀರಾ ಅಲ್ವಾ? ಓಕೆ, ಹಾಗಿದ್ರೆ ನೀವ್ ಮಾತ್ರ ಹೀಗೆ ಕಂಟಿನ್ಯೂ ಮಾಡ್ತೀರಾ. ಕೌಂಟ್ ಡೌನ್ ಕೊಟ್ಬಿಡಿ. ಓಕೆ, ಇನ್ 3, 2, 1. ಗ್ಯಾಸ್ ಹಚ್ಚ ಕೇಳಿ. ಗ್ಯಾಸ್ ಹಚ್ಚಿದೆ. ಗಾಬರಿ ಆಗೋಗ್ಬಿಟ್ನಲ್ಲ ಆರನ್ ಬಂದು. ಇದೆ ಇಲ್ಲೊಂದು ಸಮಸ್ಯೆ ಕಂಡಿದೆ. You tell him his name? ಬಕೆಟ್. ಇಷ್ಟೊತ್ತರ್ಗು ಒಳ್ಳೆ ಇಟ್ಕೊಂಡು ಅವ್ರ ಹತ್ರ ಬಿಲ್ಡಪ್ ಹಾಕೊಂಡಿದ್ದೆ, ಬಂದು ಒಂಚೂರಾಗೋಟು. ನೀನೊಂಥರ ಪ್ಯಾನ್ ಇಂಡಿಯಾ ಬಕೆಟ್. ಓಕೆ ಕುಕ್ಸ್ ಅಂಡ್ ಕ್ವಾಟ್ಲೆಸ್, ಇಷ್ಟೊತ್ತವರೆಗೂ ನಾವು ನಿಮ್ಗೆ ಅಡಿಗೆ ಮಾಡುವಂತ ಸಮಯದಲ್ಲಿ ಮಧ್ಯದಲ್ಲಿ ಒಂದು ತಡೆಗೋಡೆನ ಇಟ್ಟಿದ್ವಿ. ದೊಡ್ಡ ಮನ್ಸು ಮಾಡಿ
ಆ ತಡೆಗೋಡೆನ ತೆಗಿಬೇಕು ಅಂತ ಅನ್ಕೊಂಡಿದೀವಿ. ತೆಗಿಬೇಕಾ ತೆಗಿಬಾರ್ದಾ? ತೆಗಿಬೇಕು. ಓಕೆ, ಅದು ಕ್ಲಿಯರ್ ಆಗತ್ತೆ. 3, 2, 1. ಶಿಲ್ಪ ಏನ್ ಮಾಡ್ತ ಹೊಳ್ಬೇಡ, ವೀಕ್ನೆಸ್ ಮಾಡ್ಕೊತಾರ ಮೇಲೆ. ಅಂಜಲ್ ತವಾ ಫ್ರೈ. ಅಣ್ಣ ಯಾವತ್ತು ನಿಮ್ಗೆಲ್ಲ ಹೊಡೆದು ಬಡ್ದು ಮಾಡೋಣ. ಮುಖದಲ್ಲಿ ನೋಡ್ರಿ, ಐಶ್ ಪಕ್ಕದಲ್ಲಿ ಅಲ್ಲಿ ನೋಡಿ. ಅವ್ನು ಹುಡುಗಿರಿದ್ರೆ ನನಗೆ ಇವತ್ತು ಹೊಡೆದೇ ಇಲ್ಲ. ನನ್ ಮಗ ಅವನು. ಅಣ್ಣ, ನನಗೆ ಒಂದೇ ಬಿದ್ದಿಲ್ಲ ಇವತ್ತು, ಒಂದೇ ಬಿದ್ದಿಲ್ಲ. ಹುಡುಗಿರಿದ್ರೆ ಅವ್ನು ಆರಾಮಾಗಿರ್ತಾನೆ, ಹುಡುಗರಿದ್ರೆ ಒಳ್ಳೆ ಪಕ್ಕದಲ್ಲಿ ಬೆಂಕಿ ಇದ್ದಂಗ ಆಡ್ತಾನೆ. ಹಾಯ್ ಶರ್ಮಿತಾ. ಹಲೋ ಶೆಫ್. ಏನ್ ಡಿಶ್? ಸೀಗಡಿದು ಮೊಸಪ್ಪು ಸಾರು, ಇದು ಫಿಶ್ ಎಗ್ಗಿಂದು ಪಕೋಡ. ವಾವ್, ಇಂಟ್ರೆಸ್ಟಿಂಗ್. ಯಾವ ಊರಿಂದ ಮಾಡ್ತಿರೋ ಅಡಿಗೆ? ಇದು ಆಕ್ಚುಲಿ ನಮ್ಮ ಮನೇಲಿ ಮಾಡ್ತಾರೆ. ನಾನು ಯೂಟ್ಯೂಬ್ ಅಲ್ಲಿ ಇದೆಲ್ಲೂ ಇಲ್ಲ. ಮೊಸಪ್ಪು ವಿತ್ ಸೀಗಡಿ, ನೋವೇರ್. ಸೀಗಡಿ ಮೇಲೆ ಸ್ವಲ್ಪ ವಾಸನೆ ಇರಲ್ವಾ ಶರ್ಮಿತಾ? ಇರುತ್ತೆ ಮ್ಯಾಮ್. ಫಸ್ಟ್ ಅದನ್ನ ನಾವು ಕ್ಲೀನ್ ಮಾಡ್ಕೋಬೇಕು. ಹೆಡ್ ಮತ್ತೆ ಟೇಲ್ ಮತ್ತೆ ಅದ್ರ ಲೆಗ್ಸ್ ಎಲ್ಲ ಕ್ಲೀನ್ ಮಾಡಿ ಫ್ರೈ ಮಾಡ್ಕೊಂಡು, ಎಣ್ಣೆ ಇಲ್ಲ, ಡ್ರೈ ಫ್ರೈ, ಅಂಡ್ ದೆನ್ ಯು ಹ್ಯಾವ್ ಟು ವಾಶ್ ಇಟ್. ಆಮೇಲೆ ಇದ್ರಲ್ಲಿ ಸ್ವಲ್ಪ ಒಂದೆರಡು ಬಿಟ್ಬಿಟ್ರೆ ಸಾಕದು, ಮೆತ್ತಗೆ ಹೋಗುತ್ತೆ. ವಾಸನೆ ಅದ್ರ ಫ್ಲೇವರ್ ಇರುತ್ತೆ ಮ್ಯಾಮ್, ಅಷ್ಟಿರ್ಲೇಬೇಕು. ಅನ್ಲೈಕ್ ದಿ ಡ್ರೈ ಫಿಶ್, ದಿಸ್ ಇಸ್ ಅ ಲಿಟಲ್ ಡಿಫ್ರೆಂಟ್. ಇದ್ರ ಚಟ್ನಿ ಆಲ್ಸೋ ವಿಲ್ ಬಿ ವೆರಿ ನೈಸ್ ವಿತ್ ಕೊಬ್ಬರಿ. ನೀರ್ ಹಾಕಲ್ಲಿ ಏನ್ ಸೀದೋಗ್ತದೆ? ಏನು ಮಾಡಲ್ಲ ಮೇಡಮ್. ಅವ್ನು ಬರೀ ಏನಿದ್ರು ಕೋಳಿ ಹಾಕೋತಿರೋದು ತಿಂತಾ ಇರೋದು ಅಷ್ಟೇ. ಏನೇನ ಮಾಡೋದ ಹೇಳಿಲ್ಲ ಮೇಡಮ್, ಹಂಗೆ ಗೊತ್ತಾಗುತ್ತೆ. ಯು ಹ್ಯಾವ್ ಟ್ರೈಡ್ ಮುದ್ದೆ? ನೋ ನೋ ಮುದ್ದೆ ಮುದ್ದೆ ಸೇಮ್ ಇನ್ ಮೈ ಕಲರ್. ಮುದ್ದೆ ಸೂಪರ್ ಆಗಿ ಮಾಡ್ತಾರೆ ನೋಡು. ಡೋಂಟ್ ಲಾಫ್, ಇಟ್ ಇಸ್ ವೆರಿ ಗ್ರೇಟ್. ನಮ್ಮ ಕರ್ನಾಟಕದಲ್ಲಿ ಮುದ್ದೆ ಇಸ್ ವೆರಿ ಫೇಮಸ್. ಇಟ್ ವಿಲ್ ಲುಕ್ ಲೈಕ್ ಹಿಮ್. ಪೀಪಲ್ ಮುದ್ದೆ ಲೈಕ್ಸ್, ದೆನ್ ಪೀಪಲ್ ಲೈಕ್ಸ್ ಮೀ. ಮುದ್ದೆ ನಾನು ಮುದ್ದೆ. ಫಾರ್ಚೂನ್ ಚಕ್ಕಿ ಫ್ರೆಶ್ ಆಟ ಯೂಸ್ ಮಾಡ್ತಾ ಇದೀರಾ, ಹಂಗಾರೆ ಒಂಥರ ನಿಮ್ಗೆ ಇದು ಆಡೆಡ್ ಅಡ್ವಾಂಟೇಜ್. ಹೆಂಗದು? ಆಬ್ವಿಯಸ್ಲಿ ಫಾರ್ಚೂನ್ ಚಕ್ಕಿ ಫ್ರೆಶ್ ಆಟ ಸಿಕ್ಕಾಪಟ್ಟೆ ಚಂದ. ಇದು ತುಂಬಾ ಚೆನ್ನಾಗಿ ನೀರನ್ನ ಹೀರ್ಕೊಳತ್ತೆ, ಅದಕ್ಕಾಗಿ ಇದನ್ನ ನಾದೋದು ಅಷ್ಟೇ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಚಪಾತಿ ಸಾಫ್ಟ್ ಹಾಗೆ ಫ್ಲಫಿ ಚಪಾತಿ ಆಗುತ್ತೆ, ನಿಮಿಷದಲ್ಲಿ ತಯಾರಾಗೋದ್ರಿಂದ ಇದನ್ನ ಯಾವ್ದ್ರ ಜೊತೆಗೆ ಬೇಕಾದ್ರೂ ನೀವು ಇದನ್ನ ಸರ್ವ್ ಮಾಡ್ಬೋದು. ಈ ಚಪಾತಿ ನಿಮ್ಮ ಡಿಶ್ ವ್ಯಾಲ್ಯೂನ ಹೆಚ್ಚಿಸುತ್ತೆ ನೋಡಿ, ಬಿಕಾಸ್ ನೀವು ಹಿಂಗ್ ನೋಡ್ತಾ ಇದ್ರೆ ಐ ಆಮ್ ಶೋರ್ ಇದು ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ. ಅಲ್ಲ, ಅದಕ್ಕೆ ಇಷ್ಟು ಸಾಫ್ಟ್ ಆಗಿ ಬರೋದಿದು. ಅಂಡ್ ನನಗೆ ಆಲ್ ಟೈಮ್ ಫೇವ್ರೆಟ್. ಇಲ್ಲೇ ಅಂತಲ್ಲ, ಮನೇಲಿ ಕೂಡ ನಾನು ಇದನ್ನೇ ಯೂಸ್ ಮಾಡೋದು. ವೆರಿ ನೈಸ್. ಪುರಿ ಮಾಡುವಾಗ ಅಥವಾ ಚಪಾತಿ ಮಾಡುವಾಗ ಸಖತ್ ಸಾಫ್ಟ್ ಆಗಿರುತ್ತೆ. ಏನು ಕಲಿಸುವಾಗ ಸಖತ್ ಸಾಫ್ಟ್ ಇರುತ್ತೆ ಅಂಡ್ ಅದ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನಾವು ತಿನ್ನಕ್ ಕಾಯ್ತಾ ಇದೀವಿ ಈಗ 100%. ಸೊ ಕುಕ್ಸ್ ಅಂಡ್ ಕ್ವಾಟ್ಲೆಸ್ ನಿಮ್ಗೆ ನಾಟಿ ಸ್ಟೈಲ್ ಚಾಲೆಂಜ್ ಗೆ ಕೊಟ್ಟಿದ್ದು 2 ಗಂಟೆಗಳು, ಅಂದ್ರೆ 120 ನಿಮಿಷಗಳು. ಅದು ಮುಗಿತಿದೆ ಇನ್ 5, 4, 3, 2, 1. Stop cooking. Yeah, we finished. Yeah. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಬಾವಿನ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನ ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆ ಸಂಸ್ಥೆ ವೈಟ್ ಗೋಲ್ಡ್ ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8880-300-200 ಗೆ ಸಂಪರ್ಕಿಸಿ. ಸೊ ನಮ್ಮ ಕುಕ್ಸ್ ಹಾಗೂ ಕ್ವಾಟ್ಲೇಸ್ ಗಳ ಜೊತೆಗೆ ಇವತ್ತು ನಮ್ಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದು ನಮ್ಮ ಎಲ್ಲಾ ಪ್ರೀತಿಯ ಸ್ನೇಹಿತರು. ಕನ್ನಡ ಬರ್ಲಿಲ್ಲ, ಬಟ್ ಅವ್ರಿಗೆ ಗೊತ್ತಿದ್ದಂತ ಇಂಗ್ಲಿಷ್ ಅಲ್ಲಿ ನಮ್ ಕ್ವಾಟೆಗಳು ಹೇಳಕ್ ಟ್ರೈ ಮಾಡಿ ಎಲ್ಲ ತಂದ್ಕೊಟ್ಟು ಪಾಪ ಅದ್ಭುತವಾಗಿ ಹೆಲ್ಪ್ ಮಾಡುವಂತ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. Everyone to come forward. So guys, I just want to let you know you guys were amazing. We had a great time and thank you so much for joining us today and helping all your friends also, you know, to cook it and everything. I hope you guys had an amazing time. Yeah, it was very good. Thank you. So how was your experience? ಧನ್ಯವಾದಗಳು. What? ಧನ್ಯವಾದಗಳು. That's good. Thank you
so much. Did you learn anything, Kannada? ಅವ್ರು ಕಲ್ತಿರ್ಬೇಕು ಕನ್ನಡ ಅವರು. No, but at the end, if I want to some words, I have to say you are very sweet people. I'm very happy, and I got very happy to be in your show. Thank you for having us. And I tried many food. We learned about the culture of Karnataka, which is very sweet. I hope to meet you guys again, all of you. And thank you so much. We all love you guys and thank you so much for coming and entertaining us. I hope you had a great time. Thank you and hope to see you guys again soon. Okay? Thank you so much. Thank you so much. Thank you. Thank you. ಈಗ ನೀವೆಲ್ಲರೂ ಸೇರಿ ಚೆನ್ನಾಗಿ ಅಡಿಗೆ ಏನೋ ಮಾಡಿದೀರಾ ಬಟ್ ಒಂದ್ಸಲ ನಿಮ್ಮ ಏಪ್ರಾನ್ಗಳನ್ನ ನೋಡ್ಕೊಳ್ಳಿ. ಎಣ್ಣೆ ಇದೆ, ಕರಿ ಕಲೆಗಳು ಬಿದ್ದಿದೆ. ಸೊ ಈ ತರದ ಒಂದು ವಿಷಯದಲ್ಲಿ ಇವ್ರು ಎಲ್ಲರಿಗೂ ನೆರವಾಗೋಕೆ ಇವತ್ತು ನಮ್ಮ ಕೋ ಪ್ರೆಸೆಂಟೆಡ್ ಪಾರ್ಟ್ನರ್ ಆಗಿರುವಂತ ಟೈಡ್ ಡಬಲ್ ಪವರ್ ನಿಮ್ ಎಲ್ರಿಗೂ ಒಂದು ವಿಶೇಷವಾದ ಟೈಡ್ ಹ್ಯಾಂಪರ್ಸ್ ಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಇದರ ಅತ್ಯುತ್ತಮ ಪವರ್ ಬರೀ ಅಷ್ಟೇ ಅಲ್ಲ, ಅದರ ನೆರಳನ್ನು ಕೂಡ ತೊಲಗಿಸತ್ತೆ. ಎಣ್ಣೆ ಮತ್ತು ಗ್ರೇವಿಯ ಕಲೆಗಳು ಅದ್ ಎಷ್ಟೇ ಕಠಿಣವಾಗಿರಿದ್ರು ಟೈಡ್ ಡಬಲ್ ಪವರ್ ನ ಎದುರು ಸೋತು ಶರಣಾಗ್ಬಿಡತ್ತೆ. ಸೊ ಟೈಡ್ ಡಬಲ್ ಪವರ್ ನ ಉಪಯೋಗಿಸಿ ನೆಕ್ಸ್ಟ್ ವೀಕ್ ಸ್ಪಾರ್ಕ್ಲಿಂಗ್ ಕ್ಲೀನ್ ಏಪ್ರನ್ ಜೊತೆಗೆ ವಾಪಸ್ ಬನ್ನಿ ಅಂತ ಹೇಳ್ತಾ ನಿಮಗೋಸ್ಕರ ಅವ್ರು ಕಳ್ಸಿಕೊಟ್ಟಿರುವಂತ ಈ ಗಿಫ್ಟ್ ಹ್ಯಾಂಪರ್ ದಯವಿಟ್ಟು ಎಲ್ರು ಮುಂದೆ ಬನ್ನಿ. ಸೊ ನಮ್ಮ ಟೈಡ್ ಡಬಲ್ ಪವರ್ ನ ಉಪಯೋಗಿಸಿ ಕಠಿಣವಾದ ಕಲೆಗಳನ್ನ ಈಸಿಯಾಗಿ ರಿಮೂವ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ವೀಕ್ ಸಿಕ್ಕಾಪಟ್ಟೆ ಕ್ಲೀನ್ ಆಗಿರುವಂತ ಏಪ್ರನ್ ಗಳನ್ನ ಹಾಕೊಂಡು ಬರ್ಬೇಕು. ಓಕೆ, ಈಗ ನಿಮ್ಮ ಜಡ್ಜ್ಮೆಂಟ್ ಗೆ ಆಲ್ ದ ವೆರಿ ಬೆಸ್ಟ್. ಮೊದಲನೇದಾಗಿ ತಾವು ಮಾಡಿರುವಂತ ನಾಟಿ ಡಿಶ್ ನ ಟೇಸ್ಟಿಂಗ್ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಚಂದ್ರನ ಪಾರ್ಟ್ನರ್ ಸೂರಜ್. ಒತ್ತು ಶಾವ್ಗೆ, ಬಿಳಿ ಒತ್ತು ಶಾವ್ಗೆ, ಇದು ರಾಗಿದ? ಹೌದು ಮೇಡಮ್. ವೆರಿ ನೈಸ್. ರಾಗಿ ಒತ್ತು ಶಾವ್ಗೆ ಸ್ವಲ್ಪ ರೇರ್ ಅದು. ಎಲ್ಲಾರು ಇದು ಬಂದಾಗ ಹಳ್ಳಿ ಕಡೆ ಮಾಡ್ತಾರೆ. ಇದ್ಯಾವ್ದೋ ಕೆಂಪು ರಾಗಿ ಚೆನ್ನಾಗಿದೆ. ಆಮೇಲೆ ಒತ್ತು ಶಾವ್ಗೆ ಜೊತೆಗೆ ಏನ್ ಮಾಡಿದೀರಾ? ಕಾಯಿ ಹಾಲು ಮಾಡಿದೀನಿ, ಆಮೇಲೆ ಬೆಲ್ಲದ್ದು ಇದು ಮಾಡಿದೀನಿ ಮೇಡಮ್. ಚಂದ್ರಣ್ಣ, ನೀವು ಮಾಡಿರೋದು 1, 2, 3, 4, 5, 7 ಐಟಮ್ ಮಾಡಿದೀರಾ. ಒತ್ತು ಸಾವಿಗೆ ಸ್ವಲ್ಪ ಅಂಡರ್ ಕುಕ್ಡ್ ಆಗಿದೆ. 1 ನಿಮಿಷ ಜಾಸ್ತಿ ಇದ್ರೆ ಸಖತ್ತಾಗಿತ್ತು. ಬಟ್ ರಾಗಿಯಿಂದ ಮಾಡಿರೋ ಶಾವಿಗೆ ತುಂಬಾ ಚೆನ್ನಾಗಿದೆ. ಗಸಗಸ ಹಾಲು ನನಗಂತೂ ತುಂಬಾ ಇಷ್ಟ ಆಯ್ತು. ನಾಟ್ಕೋಳಿ ಸಾರು, ಅದ್ರ ಚಿಕನ್ ಪೀಸ್ ತುಂಬಾ ತುಂಬಾ ಸಾಫ್ಟ್, ಟೆಂಡರ್, ಫ್ಲೇವರ್ ತುಂಬಾ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು. ಎವ್ರಿಥಿಂಗ್ ಇಸ್ ಕಮ್ ಔಟ್ ವೆರಿ ವೆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾಟಿ ಕೋಳಿ ಸಾರಿಗೆ ನಾವೆಲ್ಲರೂ ರಾಗಿ ಮುದ್ದೆ ಬಿಟ್ರೆ ಬೇರೆ ಯಾವ ಕಾಂಬಿನೇಷನ್ ನಮ್ಗೆ ಇಷ್ಟ ಆಗಲ್ಲ. ಫಸ್ಟ್ ಟೈಮ್ ರಾಗಿ ಒತ್ತು ಶಾವಿಗೆ ಜೊತೆಗೆ ನಾಟಿ ಕೋಳಿ ಸಾರು ಮಾಡ್ಕೊಟ್ರಲ್ಲ, ಅದ್ ನಿಜವಾಗ್ಲೂ ಹೊಸದು ಅಂತ ನನ್ಗನ್ಸ್ತು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಅಂಡ್ ಚಂದ್ರನ ಹಾಗೂ ಸೂರಜ್, ಆಲ್ ದ ವೆರಿ ಬೆಸ್ಟ್ ರಿಸಲ್ಟ್ಸ್ ಗೆ. ಶಿಲ್ಪಾ, ಏನ್ ಮಾಡಿದೀರಾ ಶಿಲ್ಪಾ? ಗಂಜಿ ಮತ್ತೆ ಕ್ರಾಬ್ ಕರಿ ತರ, ಬಟ್ ಡ್ರೈ ಕರಿ. ಆಮೇಲೆ ಅಂಜಲ್ ತವಾ ಫ್ರೈ. ಶಿಲ್ಪ, ನೀವು ಮಾಡಿರೋ ಈ ಡಿಶ್ ಅಂಜಲ್ ಫ್ರೈ ಅಂಡ್ ಕಂಜಿ ವೆರಿ ವೆರಿ ಕಂಫರ್ಟಿಂಗ್. ಕ್ರಾಬ್ ಸ್ವಲ್ಪ ಸೆಪರೇಟ್ ಆಗಿದೆ, ಯಾಕಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ವಿತ್ ಕಂಜಿ. ಬಟ್ ಒಂದು ವಿಷಯ ನಿಮ್ಗೆ ಹೇಳಬೇಕು, ಕ್ರಾಬ್ ತಿನ್ಬೇಕಾದ್ರೆ ಇಟ್ ಇಸ್ ಅ ವೆರಿ ಮೆಸಿ ಡಿಶ್. ಅದನ್ನ ಹೇಗೆ ಈಸಿ ಮಾಡಬಹುದು ಅಂದ್ರೆ, ಯು ಕುಡ್ ಕಟ್ ದ ಕ್ರಾಬ್ ಇಂಟು ಸ್ಮಾಲರ್ ಕ್ಯೂಬ್ಸ್. ತಿನ್ನಕ್ಕೆ ಈಸಿ ಆಗಿರುತ್ತೆ. ಐ ಆಮ್ ಟೆಲಿಂಗ್ ಯು ದಿಸ್ ಬಿಕಾಸ್ ದಿಸ್ ಇಸ್ ಒನ್ ಆಫ್ ಯುವರ್ ಬೆಸ್ಟ್ ಡಿಶಸ್ ಸೋ ಫಾರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಿಲ್ಪಾ, ನಮಗೊಂಥರ ಒಂದು ಕ್ರೇಜಿ ಕಾಂಬಿನೇಷನ್ಸ್ ಇದಾವೆ. ಮಸ್ಸಪ್ ಮಾಡ್ಬಿಟ್ರೆ ನಮಗ್ ಮುದ್ದೆ ಇರ್ಲೇಬೇಕು, ಇಡ್ಲಿ ಮಾಡಿದ್ರೆ ಅದಕ್ಕೆ ವಡೆ ಇರಲೇಬೇಕು, ಆ ಥರ ಈ ಗಂಜಿ ಮಾಡಿದ್ರೆ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಫ್ರೈ ಇರಲೇಬೇಕು. ಬಟ್ ಈ ಅಂಜಲ್ ಗೀ ರೋಸ್ಟ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮಾಡ್ಕೊಂಡ್ಬಿಟ್ಟಿದ್ಯಾ ಶಿಲ್ಪ, ತುಂಬ ಚೆನ್ನಾಗಿದೆ. ನನಗೆ ಇದನ್ನು ಟೇಸ್ಟ್ ಮಾಡಿದೆ, ಗ್ರೇವಿನ. ಅಂಜಲ್ ತವಾ ಫ್ರೈ ಸಿಕ್ಕಾಬಡೆ ಚೆನ್ನಾಗಿದೆ. ಕ್ರ್ಯಾಬ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಮಸಾಲೆ ಟೇಸ್ಟ್ ಮಾಡಿದೆ ನಾನು. ಬಟ್ ನನಗೆ ಕ್ರ್ಯಾಬ್ಗಿಂತ ಅಂಜಲ್ ಫ್ರೈ ಸಿಕ್ಕಾಬಡೆ ಇಷ್ಟ ಆಯ್ತು. ಕಾಂಬಿನೇಷನ್ ನೀವು ಯೋಚನೆ ಮಾಡಿದಿಲ್ಲ, ದಟ್ ವಾಸ್ ಬ್ರಿಲಿಯಂಟ್ ಅಂತ. Thank you so much, judges. Shilpa, all the very best. Happy cooking.
ಇದು ನಿಯಾರಿ, ಮಟನ್ ನಿಯಾರಿ ಅಂತ. ಓಕೆ. ಇದು ಏನು ಅಂದ್ರೆ ಈ ವರ್ಕರ್ಸ್ ಇರ್ತಾರಲ್ಲ, ಫುಲ್ ಡೇ ವರ್ಕ್ ಹೋಗ್ತಾ ಇರ್ತಾರೆ ಮುಂಚೆ. ಇದು ಇಟ್ಸ್ ಎ ಲಾಂಗ್ ಸ್ಟೋರಿ. ಸೊ ಅವ್ರಿಗೆ ಫುಲ್ ಡೇ ಎನರ್ಜಿ ಇರ್ಬೇಕು ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಇದನ್ನ ತಿಂತಾ ಇದ್ರು. ಸೊ ದೇ ಯೂಸ್ ಟು ಗೆಟ್ ಎನರ್ಜಿ. ಮುದ್ದೆ ತಿಂದಂಗೆ. ಹಾ, ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು, ಇಟ್ ಬಿಕೇಮ್ ಎ ಲಕ್ಸುರಿಯಸ್ ಫುಡ್. ಓಕೆ. ಏನಕ್ಕೆ ರಿಸ್ಕಿ ಆಗಿರೋದನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಚಾಲೆಂಜಿಂಗ್ ಆಗಿರ್ಲಿ ಅಂತ. ಗುಡ್, ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ನಾನು ಕಮೆಂಟ್ ಮಾಡ್ತಾ ಇಲ್ಲ, ಅವಶ್ಯಕತೆ ಇಲ್ಲ. ಕಮೆಂಟ್ ಮಾಡಿದ್ರೆ ಖುಷಿ ಆಗುತ್ತೆ ಸರ್. ಅಲ್ಲ, ಇವತ್ತು ಕಮೆಂಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಬಿಕಾಸ್ ನಾನು ಕರೆಕ್ಟಾಗಿ ಮಾಡಿದ್ದೀನೋ ಇಲ್ವೋ ಅಂತ ಐ ವಾಂಟ್ ಟು ನೋ. ತುಂಬಾ ಚೆನ್ನಾಗಿ ಮಾಡಿದ್ದೀರ. ನಿಹಾರಿ ಇಸ್ ವೆಲ್ ಕುಕ್, ಇಟ್ ಇಸ್ ಫಾಲ್ ಆಫ್ ದ ಬೋನ್ ಅಂತ ಮೀಟು ನೋಡಿ. ಒನ್ ಡೈಲಾಗ್ ಮಾತ್ರ ಮಿಸ್ ಆಯ್ತು. ಇದು ಫಸ್ಟ್ ಟೈಮ್ ಮಾಡ್ತಾರೆ ರಘು? ಇಲ್ಲ, ಇದು ಮನೇಲಿ ಟ್ರೈ ಮಾಡಿದೆ. ಚಪ್ಪಾಳೆ ಹೊಡಿರೋ ರಘು. ಇಲ್ಲೇನ್ ನಡೀತಾ ಇದೆ ಗೊತ್ತಾ, ಶೆಫ್ ಮತ್ತೆ ನಾವು ವಿ ಆರ್ ಟೂ ಬಿಸಿ. ನೀವು ಕೊಟ್ಟರು 2 ತಟ್ಟೆನೂ ಖಾಲಿ ಮಾಡೋಂಗ್ ಕಾಣ್ತಾ ಇದೀವಿ. ಅಷ್ಟೇ ಸಾಕು, ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ರಘು. ಅವ್ರು ನೋಡಿ ಅಲ್ಲಿ ಊಟನೇ ಮುಗಿಸ್ಬಿಟ್ರು. ಅಬ್ಸಲ್ಯೂಟ್ಲಿ ಸ್ಪೀಚ್ಲೆಸ್. ತುಂಬಾ ಚೆನ್ನಾಗಿದೆ. ನೀವು ಮಾಡಿರೋ ನಿಹಾರಿ ವಿತ್ ರೋಗನ್, ಮಟನ್ ಫ್ಯಾಟ್ ಇದೆಯಲ್ಲ ಅಲ್ಲಿ, ಔಟ್ಸ್ಟ್ಯಾಂಡಿಂಗ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಡೆಫಿನೆಟ್ಲಿ ಐ ವಿಲ್ ಟ್ರೈ. ಥ್ಯಾಂಕ್ ಯು. ಐ ಲವ್ ಇಟ್. ಅಡಿಗೆನ ಟೇಸ್ಟ್ ಮಾಡೋದಕ್ಕೆ ತರ್ತಾ ಇರೋರು ಚಂದನ್ ಹಾಗೂ ಸೋನಿ. ಚಂದನ್, ನೀವು ಮಾಡಿದ್ದು ಕೋಶಾ ಚಿಕನ್, ವಿಚ್ ಇಸ್ ಎ ಬೆಂಗಾಲಿ ಡಿಶ್, ಅಂಡ್ ಬೇಕ್ಡ್ ರೋಸಗುಲ್ಲಾ. ಬೇಕ್ ರೋಸಗುಲ್ಲಾ. ಕೋಶಾ ತುಂಬಾ ಚೆನ್ನಾಗಿದೆ. Good job there, but slightly high on the salt and spice. Okay. Chicken is cooked through, rice is done well. Kosha almost there in terms of perfect. So just be careful. Yes. Ibru veg taste madakagala, artha aitu yakaitu anta. Baked Rasgulla has all that beautiful sugar, saffron, that burnt sugar. Everything is done really well. Thank you, chef. Thank you. ಇವಾಗ ಗೇರ್ ಡಿಶ್ ಅಲ್ಲಿ ಬರೀ ಒಂದಕ್ಕೆ ಮಾರ್ಕ್ ಕೊಡ್ಬೇಕಾಗಿದ್ದೆ, ಯಾವ್ದು ಕೊಡ್ಲಿ? ಬಿಕಾಸ್ ದಟ್ಸ್ ಮೈ ಸ್ಟ್ರೆಂತ್. ಇದು ಲಾಸ್ಟ್ ವೀಕ್ 1-on-1 ಇದ್ದಾಗೆಲ್ಲ ಹೇಳ್ತಾ ಇದ್ರಲ್ಲ, ಅಂದ್ರೆ ಅವನು ದಿಸ್ ಇಸ್ ಯುವರ್ ಸ್ಟ್ರೆಂತ್, ದಟ್ ಇಸ್ ಯುವರ್ ವೀಕ್ನೆಸ್. ಸುಮ್ಮನೆ ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಚಂದನ್, ರಿಸಲ್ಟ್ಸ್ ಗೆ ಎಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ಮುಂದೆ ಅವ್ರು ಮಾಡುವಂತ ನಾಟಿ ಡಿಶ್ ನ ಟೇಸ್ಟಿಂಗ್ ಈಗ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ದಿಲೀಪ್ ಹಾಗೂ ವಾಣಿ. ದಿಲೀಪ್ ಅವ್ರಿಗೆ ಶೆಫ್ ಅವರು ಟೇಸ್ಟ್ ಮಾಡ್ತಾ ಇದಾರಲ್ವಾ, ಕಣ್ಣೆಲ್ಲ ಅಲ್ಲೇ ಇದೆ. ನೀವು ಅವ್ರು ನೋಡ್ಬಿಡಿ, ಆಮೇಲೆ ನಾನು ಮಾತಾಡ್ತೀನಿ. ನೀವು ದಿಲೀಪ್ ನನ್ನ ನೋಡ್ತಾನೆ ಇಲ್ಲ. ಸೊ ನಿಮ್ ರಿಯಾಕ್ಷನ್ ಕೂತ್ರ ಅವ್ರಂತರ ನ್ಯೂಟ್ರಲ್, ಅವ್ರ ಫೇಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ರೆಷನ್ಸೇ ಕೊಡಲ್ಲ. ಸೊ ನಿಮ್ಮ ಆ ನಿರೀಕ್ಷೆನ ನೀವು ಅವರಲ್ಲಿ ಇಟ್ಕೋಬೇಡಿ. ನೋಡಿ, ನೋ ಎಕ್ಸ್ಪ್ರೆಷನ್ ಟುಡೇ. ಹೌದಾ? Oh my God. Awesome. ನಾನು ಇನ್ನೇನು ಮಾತಾಡಲ್ಲ. ದಿಲೀಪ್, ಪ್ರಾನ್ಸ್ ಸ್ವಲ್ಪ ಹೇಳಿ. ಆಕ್ಚುಲಿ ನಮ್ಮ ಅಣ್ಣ ಊರು ಕಡೆ ಮಾಡೋದು, ಅಂದ್ರೆ ಕಸಿನ್ ಬ್ರದರ್, ತಂದೂರಿ ಏರೆ ಅಂತ ಬರುತ್ತೆ. ಸೊ ಅದರಿಂದ ಸ್ಪೆಷಲ್ ಆಗಿ ಮಾಡೋದು ಅದನ್ನ. ಸೊ ಅದನ್ನ ನಾವು ಹಂಚಿದೆಯಲ್ಲ ಸರ್, ಸೊ ಅದನ್ನ ಹಿಟ್ಟು ಅದು ಬೆಂಕಿ ಕೊಟ್ಟು ಅದ್ರ ಮೇಲೆ ಬೇಯಿಸೋದು. ಸೊ ಅದು ಸ್ವಲ್ಪ ಕೊರಿಯಂಡರ್ ಸ್ವಲ್ಪ ಆ ಥರ ಇದು ಮಾಡಿ ಮಾಡೋದು. ಐ ರಿಯಲಿ ನೀಡ್ ಟು ಥ್ಯಾಂಕ್ ಟು ಹಿಮ್. ಯಾಕಂದ್ರೆ ಅವರು ಅದನ್ನ ಪ್ರಾನ್ಸ್ ಮನೆ ತಗೊಂಡ್ಬಂದು ಅವ್ರು ಪ್ರಿಪೇರ್ ಮಾಡಿ ವಿಡಿಯೋ ಕಳಿಸಿ ದೆನ್ ಐ ಡಿಡ್. ನಿಮ್ ಕಸಿನ್ ಹೆಸರೇನು? ಬಾಲು ಶೆಟ್ಟಿ. ಅವ್ರಿಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ದಿಸ್ ಇಸ್ ಅ ಬ್ರಿಲಿಯಂಟ್ ಡಿಶ್. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಗಾಟ್ ಹಿಂಟ್ಸ್ ಆಫ್ ಲೆಮನ್, ಇಟ್ಸ್ ಗಾಟ್ ಸ್ಮೋಕಿನೆಸ್, ಇಟ್ಸ್ ಗಾಟ್ ಸ್ಪೈಸ್. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಬಂದಿರೋ ಡಿಶ್ ಇಸ್ ವೆರಿ 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 ನೈಸ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ದಿಲೀಪ್ ಹಾಗೂ ವಾಣಿ, ರಿಸಲ್ಟ್ಸ್ ಗೆ ಆಲ್ ದಿ ವೆರಿ ಬೆಸ್ಟ್. ಈಗ ಮುಂದೆ ತಾವು ಮಾಡಿರುವಂತ ನಾಟಿ ಸ್ಟೈಲ್ ಅಡಿಗೆನ ಟೇಸ್ಟ್ ಮಾಡಿಸೋದಕ್ಕೆ ಬರ್ತಾ ಇದ್ದಾರೆ ಶರ್ಮಿತಾ ಹಾಗೂ ಪ್ರಶಾಂತ್.
ಆಯ್ತಲ್ಲ ಕಡೆ ವಾವ್, ಈ ಮುದ್ದೆಗೆ ಅದ್ರೊಳಗಡೆ ತುಪ್ಪ ಹಾಕಿ. ಆಕ್ಚುಲಿ ಅದು ನಮ್ಮ ಕಡೆ ಮೆಂತ್ಯ ಮುದ್ದೆಗೆ ನಾವ್ ಹಾಕಿ ತಿಂತೀವಿ. ಕರೆಕ್ಟ್. ಅದು ಈ ಕಾನ್ಸೆಪ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ರೆಗ್ಯುಲರ್ Okay. ರಾಗಿ ಮುದ್ದೆಗೆ ಅದನ್ನ ತುಪ್ಪ ಹಾಕ್ದೆ. ಓಕೆ, ಏನೇನ್ ಮಾಡಿದೀರಾ ಇವತ್ತು? ಇವತ್ತು ಮೊಸಪ್ಪು, ಬಟ್ Okay. ಸೀಗಡಿ ಮೊಸಪ್ಪು ಸಾರು ಮಾಡಿದೀನಿ. ಓಕೆ. ಡ್ರೈ ಪ್ರಾನ್, ಅದು ಸ್ವಲ್ಪ ತುಂಬಾ ರೇರ್ ಅದು. ವೆರಿ ರೇರ್. ಹಾ, ಅಂದ್ರೆ ಪಕ್ಕಾ ನಾನ್ ವೆಜ್ ತಿನ್ನೋರ್ಗೆ ಅಂದ್ರೆ ಇದು ಗೊತ್ತಿರುತ್ತೆ. ಓಕೆ, ಈ ಪ್ಲೇಟ್ ಅಲ್ಲಿ ಏನಿದೆ? ಈ ಪ್ಲೇಟ್ ಅಲ್ಲಿ ಫಿಶ್ ಎಗ್ಸ್ ಇರುತ್ತಲ್ಲ, ಮೀನಿನ ಮೊಟ್ಟೆ. ಯೂಶಲಿ ಅದು ಈ ಬುರ್ಜಿ ತರ ಎಲ್ಲ ಮಾಡಿ ತಿಂತಾರೆ, ಬಟ್ ಅದ್ರದ್ದು ಪಕೋಡ ಮಾಡಿದೀನಿ ಇವತ್ತು ವಿತ್ ಮಿಂಟ್ ಚಟ್ನಿ. ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಓಕೆ. ಹಾ, ಶನಿತಾ ಅವರೇ, ಶೆಫ್ ಇದು ಮಾಡಿರೋ ಟೆಕ್ನಿಕ್ ಸ್ವಲ್ಪ ಹೇಳ್ತೀರಾ? ಫಸ್ಟು ಬೇಳೆ ಸಪರೇಟ್ ಬೇಯಿಸ್ಕೊಂಡಿದ್ದೀನಿ. ಅದು ಬಿಟ್ಟಿನ್ನ ಗ್ರೀನ್ಸ್ನ ನಾನು ಜಾಸ್ತಿ ಕುಕ್ಕರಲ್ಲಿ ಬೇಯಿಸ್ಲಿಲ್ಲ. ಟೊಮೆಟೊ, ಜೀರಿಗೆ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಜೊತೆ ಲೈಟಾಗಿ ಬೇಯಿಸ್ಕೊಂಡೆ. ಅದಕ್ಕೆ ಸ್ವಲ್ಪ ಶುಗರ್ ಹಾಕೋಬೇಕು, ಬಿಕಾಸ್ ಆ ಕಲರ್ ರಿಟೇನ್ ಆಗುತ್ತೆ ಅನ್ನೋಂಥದ್ದೇನೋ ಇರುತ್ತೆ. ಆಮೇಲೆ ಅದನ್ನ ಊರ್ ಕಡೆ ಎಲ್ಲ ಆದ್ರೆ ಹಾಗೆ ಮಸೀತೀವಿ. ಮಿಕ್ಸಿಲಿ ಏನಾದರೂ ಹಾಕೊಂಡ್ರೆ ಒಂಚೂರು ಕಾಯಿ ತುರಿ ಜೊತೆಗೂ ಹಾಕೊಂಡಿದ್ದೀನಿ, ಗ್ರೈಂಡ್ ಮಾಡ್ತೀವಿ. ಅದಾದ್ಮೇಲೆ ಸಾಂಬಾರ್ ಪೌಡ್ರ್ ಇದ್ರೆ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಏನೂ ಬೇಡ ಅಂತಂದ್ರೆ ಹಾಗೆ ಅದ್ರ ರುಚಿನೂ ರಿಟೇನ್ ಆಗುತ್ತೆ. ಲಾಸ್ಟಲ್ಲಿ ಒಗ್ಗರಣೆ ಕೊಡ್ಬೇಕು. ಮೊಸಪ್ಪು ಜೊತೆಗೆ ಬೇರೆ ಏನೇ ಹಾಕಿದ್ರು ಅದು ತುಂಬಾ ಹೊಸದು ಅಂತಾನು ಅನ್ಸ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗದೇನು ಇರ್ಬೋದು. ಅದ್ರ ಜೊತೆ ಬೇರೆ ಏನ್ ಹಾಕಿದ್ರು ನಮ್ಗೆ ಇಷ್ಟ ಆಗಲ್ಲ. ಬಟ್ ನೀವ್ ಹಾಕಿರೋ ಸೀಗಡಿ ಮೀನು ನಮಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಸಪೋಸಿಂಗ್ ನೀವು ಒಂದ್ ಚಿಕ್ಕ ತಪ್ಪು ಮಾಡಿದೀರಂದ್ರೆ ಆ ಚಿಕ್ಕ ತಪ್ಪು ಯಾವ್ದಾಗಿರತ್ತೆ ಈ ಎರಡು ಡಿಶ್ ಅಲ್ಲಿ ಅಂತ? ನೋ ಐಡಿಯಾ ಶೆಫ್. ದೇರ್ ಇಸ್ ಅ ಮಿಸ್ಟೇಕ್ ಇನ್ ದ ಡಿಶ್. ಓಕೆ, ಯಾ ಪ್ಲೀಸ್ ಹೇಳ ನಿಮ್ಗೆ, ಪ್ಲೀಸ್ ಪ್ಲೀಸ್. ಇದನ್ನ ಯಾಕೆ ಇದಕ್ಕೆ ಮುಂಚೆ ಮಾಡಿಲ್ಲ? You should have made this dish inna tumba munche ಮಾಡಬೇಕಾಗಿತ್ತು. It's a beautiful dish. I love this. Thank you. That is a mistake. Please make more dishes like this. Yes, thank you. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಶರ್ಮಿತಾ ಹಾಗೂ ಪ್ರಶಾಂತ್, ಆಲ್ ದ ವೆರಿ ಬೆಸ್ಟ್ ರಿಸಲ್ಟ್ ಗೆ. ಥ್ಯಾಂಕ್ ಯು. ಈಗ ಮುಂದೆ ಅವ್ರು ಮಾಡಿರುವಂತ ಡಿಶ್ ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಕಾವ್ಯ ಹಾಗೂ ಧನು. ಹೆಸರು ಮರ್ತೋಗು ಮುಂಚೆ ಪಿಚ್ಚಿ ಪೌಡರ್ ಚಿಕನ್ ಡ್ರೈ ಮಸಾಲ, ಪಿಚ್ಚಿ ಪೋಟ ಕೋಳಿ ವರವಲ್ ಅಂಡ್ ಫಿಶ್ ಕರಿ. ಕಾವ್ಯ, ನೀವು ಮಾಡಿರೋ ಡಿಶ್ ಬಗ್ಗೆ ಸ್ವಲ್ಪ ಮಾತಾಡಿ. ಬೇಸಿಕಲಿ ಅದು ಸೇಲಂ ಅಲ್ಲಿ ಅಂದ್ರೆ ತಮಿಳ್ನಾಡು ಸೈಡ್ ಅಲ್ಲಿ ಫೇಮಸ್ ಆಗಿರುವಂತಹ ಡಿಶ್. ಅದನ್ನ ಯೂಶಲಿ ಸ್ಟ್ರೀಟ್ ಫುಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬೇಸಿಕಲಿ ಇಟ್ ಇಸ್ ನಥಿಂಗ್ ಬಟ್ ಚಿಕನ್ ಡ್ರೈ ಮಸಾಲ, ಜಸ್ಟ್ ಬ್ಲೆಂಡೆಡ್ ಅಪ್ ವಿತ್ ಮೊಟ್ಟೆ ದೋಸೆ. ಇಲ್ಲಾಂದ್ರೆ ಅದು ಚೆನ್ನಾಗಿ ಅನ್ಸಲ್ಲ ಅಂತ ನಾನು ಐ ಹ್ಯಾವ್ ಕಮ್ ಅಪ್ ವಿತ್ ಅನ್ ಐಡಿಯಾ. ಮೊಟ್ಟೆ ದೋಸೆ ಒಳಗಡೆ ಅದನ್ನ ಆಕ್ಚುಲಿ ಸ್ಟಫ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಬಿಕಾಸ್ ಆಫ್ ದ ಪ್ಲೇಟಿಂಗ್ ಅದನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಅದರ್ ದೆನ್ ದಟ್ ಫಿಶ್ ಕರಿ ಇಸ್ ಲೈಕ್ ಆಲ್ವೇಸ್ ಮೈ ಫೇವ್ರೇಟ್. ನಮ್ಮನೇಲಿ ಹಾಗೆ ಫಿಶ್ ಕರಿ ಮಾಡೋದು ಅಂದ್ರೆ ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು, ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇಟ್ಟು ಫಿಶ್ ಕರಿ ಮಾಡೋದು. ಇವಾಗ ಫಿಶ್ ಕರಿ ಮಾಡಿದಾಗ ಅದ್ರ ಜೊತೆ ಈ ಮೊಟ್ಟೆ ದೋಸೆ ಹೋಗ್ತಾ ಇಲ್ಲ. ಹೌದು. ಚಿಕನು ಅದ್ರ ಜೊತೆ ಹೋಗ್ತಾ ಇಲ್ಲ. ಅದ್ರ ಜೊತೆ ಬಿಸಿ ಬಿಸಿ ಅನ್ನ ವುಡ್ ಹ್ಯಾವ್ ಬೀನ್ ಎ ವೆರಿ ಗುಡ್, ಆರ್ ಮೇ ಬಿ ಇಡ್ಲಿ. ಬಟ್ ನಾನು ಯಾವಾಗ್ಲೂ ರೈಸ್ ತಗೊಂಡ್ ಬರ್ತಿದ್ರಿಂದ ಐ ಜಸ್ಟ್ ವಾಂಟೆಡ್ ಟು ಕಮ್ ಅಪ್ ವಿತ್ ಅ ವೆರಿ ಡಿಫರೆಂಟ್ ಐಡಿಯಾ. ಆಮೇಲೆ ನಾನು ರೈಸ್ ಇಲ್ದೆ ಹೋದಿದ್ರು ಇಡ್ಲಿ ಮಾಡ್ಬೋದಾಗಿತ್ತು. ಹೌದು, ಅಂದ್ರೆ ಕಾಂಬಿನೇಷನ್ ಅನ್ಸ್ಕೊಳ್ಳುತ್ತೆ ಅಂತ. ಆಕ್ಚುಲಿ ಅನ್ನನೇ ಒಂದ್ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಏನಿವೆ ನಮ್ಮ ಜಡ್ಜಸ್ ಅಡಿಗೆ ಬಗ್ಗೆ ಕಾಮೆಂಟ್ ನ ಕೊಟ್ಟಿ ಆಗಿದೆ. ಈಗ ರಿಸಲ್ಟ್ಸ್ ಗೆ ನಿಮ್ಮಿಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬುವ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 888000 ಗೆ ಸಂಪರ್ಕಿಸಿ. ಸೊ ಇವತ್ತಿನ ಮೇನ್ ಕುಕಿಂಗ್ ಚಾಲೆಂಜ್ ಮುಗ್ದಾದ್ಮೇಲೆ ಟೇಸ್ಟಿಂಗ್ ಕೂಡ ಮುಗ್ದಿದೆ. ಈಗ ವೆರಿ ವೆರಿ ಕ್ರೂಷಿಯಲ್ ಹಂತ ಈ ನಮ್ಮ ನಾಟಿ ಸ್ಟೈಲ್ ರೌಂಡ್ ಅಲ್ಲಿ ಕುಕ್ ಆಫ್ ದ ವೀಕ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಜಡ್ಜಸ್, ಈ ವಾರದ ಕುಕ್ ಆಫ್ ದ ವೀಕ್ ಆಗಿರುವಂತ ಒಬ್ಬ ಕುಕ್ ಹೆಸರನ್ನ ನಾವು ಹೇಳಲೇಬೇಕು. ದಟ್ ಈಸ್ ದಿಲೀಪ್.
ಈ ವಾರದ ಕುಕ್ ಆಫ್ ದ ವೀಕ್ ಆಗಿರೋದು ದಿಲೀಪ್ ಹಾಗೂ ವಾಣಿ. ಕಂಗ್ರಾಚುಲೇಷನ್. ಕಮ್ ಆನ್, ನಿಮಗೂ ಅಷ್ಟೇ ಕಂಗ್ರಾಚುಲೇಷನ್. ವಾಣಿ, ಥ್ಯಾಂಕ್ ಯು. ದಿಲೀಪ್, ವೆಲ್ಕಮ್ ಬ್ಯಾಕ್ ಟು ದ ಕಾಂಪಿಟೇಷನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ದಿಲೀಪ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆಯಾ? ತುಂಬಾನೇ ಖುಷಿ ಆಗ್ತಿದೆ. ಪ್ರತಿ ಸರಿ ಒಂದು ಡಿಫ್ರೆಂಟ್ ಟ್ರೈ ಮಾಡಿದಾಗ ಅಂದ್ರೆ ಐ ನೆವರ್ ಕಾಂಪೀಟ್ ಫಾರ್ ವಿನ್ನಿಂಗ್ ಆರ್ ಸಮಥಿಂಗ್. ಆಲ್ವೇಸ್ ಕಾಂಪೀಟ್ ಅಂದ್ರೆ ನನ್ನಿಂದ ಎಷ್ಟು ಚೆನ್ನಾಗುತ್ತೆ ಐ ಜಸ್ಟ್ ಟ್ರೈ ದ್ಯಾಟ್. ಸೊ ಅದಕ್ಕೋಸ್ಕರ ಏನೋ ಬೆಟರ್ ಆಗುತ್ತೆ ವಿಚ್ ಐ ಕ್ಯಾನ್ ಡೂ ನಾನು ಟ್ರೈ ಮಾಡ್ತೀನಿ. ಬಟ್ ಟುಡೇ ಐ ಗಾಟ್ ದ ರಿಸಲ್ಟ್, ಸೊ ಐ ಆಮ್ ಸೋ ಹ್ಯಾಪಿ. ಬಟ್ ಅದನ್ನ ಹೇಳ್ಕೊಟ್ಟಿದ್ದು ನಿಮ್ಮ ಕಸಿನ್. ಫಸ್ಟ್ ನಮ್ಮ ಅಣ್ಣನಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಆ ರೆಸಿಪಿ ನಮ್ಮ ಅಣ್ಣ ಹೇಳ್ಕೊಟ್ಟಿರೋದು ಆ್ಯಂಡ್ ಇನ್ನೊಂದು ಸಿಹಿ ಉಂಡೆ ಏನಿದೆ ನಮ್ಮ ಅಕ್ಕ ಹೇಳ್ಕೊಟ್ಟಿರೋದು. ಸೊ ನಮ್ಮ ಅಕ್ಕ ದೀಪಿಕಾ ಶೆಟ್ಟಿ ಮತ್ತೆ ಬಾಲು ಶೆಟ್ಟಿ ಇಬ್ರು ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ನಾನು ಏನೇ ಮೇನ್ ಇದ್ರು ನಾಟಿ ಸ್ಟೈಲ್ ಬಂದರೆ ಅವ್ರನ್ನ ಸಜೆಷನ್ ತಗೊಳ್ಳೋದು ಆ್ಯಂಡ್ ದೇ ಆಲ್ವೇಸ್ ಸಜೆಸ್ಟ್ ನ ಗುಡ್ ವೇ ಅಂತ. ಸೊ ಸ್ಪೆಷಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನ ನೋಡ್ತಾ ನೀವು ಡಿಶಸ್ ಬೋತ್ ನಮ್ಮ ಬ್ರಿಲಿಯಂಟ್. ದಯವಿಟ್ಟು ಬಾಲ ಶೆಟ್ಟಿ ಅಂಡ್ ನಿಮ್ಮ ಅಕ್ಕ ಅವ್ರಿಗೆ ಇಬ್ಬರಿಗೆ ಹೇಳಿ ಆ ರೆಸಿಪೀಸ್ ಎಲ್ಲ ಕಲೆಕ್ಟ್ ಮಾಡಿ ಒಂದು ಬುಕ್ ಬರೀರಿ, ಅದ್ರ ಯೂಟ್ಯೂಬ್ ಮಾಡಿ. ಬಿಕಾಸ್ ಐ ಥಿಂಕ್ ಬ್ಯೂಟಿಫುಲ್ ರೆಸಿಪೀಸ್ ಅಂಡ್ ಲಾಸ್ಟ್ ರೆಸಿಪೀಸ್ ಅಂತ. ಬಟ್ ಜಡ್ಜಸ್, ಈಗ ನಾನು ನಿಮಗೆ ಒಂದು ವಿಷಯ ಅಂದ್ರೆ ಶೆಫ್ ಇರ್ಬೋದು, ಶ್ರುತಿ ಮ್ಯಾಮ್, ಈಗ ಡಿಶ್ ನ ಟೇಸ್ಟ್ ಡಿಶ್ ಗೆ ಹೆಸರಿಲ್ಲ, ಬಟ್ ಆ ಡಿಶ್ ಇಂದ ಕುಕ್ ಆಫ್ ದ ವೀಕ್ ಆಗಿರೋದು ದಿಲೀಪ್ ಆದ್ರಿಂದ ಈ ಒಂದು ನಮ್ಮ ಕಿಚನ್ ಅಲ್ಲೇನೆ ಆ ಡಿಶ್ ಗೆ ಒಂದು ಹೊಸ ಹೆಸರನ್ನ ಕೊಡ್ಬೇಕಾಗತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಬಾಲ ಶೆಟ್ಟಿ ಪ್ರಾನ್ ಸ್ಪೆಷಲ್ ಅಂತ ಹೆಸರಿಡ್ತೀನಿ. ಓಕೆ, ಸೊ ಐ ಥಿಂಕ್ ದಟ್ ಇಸ್ ದ ರೈಟ್ ನೇಮ್. ಬಿಕಾಸ್ ಬರೀ ಕೊತ್ಮೀರಿಯಿಂದ ಅಷ್ಟು ಫ್ಲೇವರ್ ಬರಕ್ ಸಾಧ್ಯನೇ ಇಲ್ಲ. ಅಲ್ಲಿ ಏನೋ ಟೆಕ್ನಿಕ್ ಇದೆ ಅಂಡ್ ಐ ಥಿಂಕ್ ದಟ್ ಈಸ್ ವಾಟ್ ದ ಸೀಕ್ರೆಟ್ ಇಸ್. ಸೊ ಐ ಗೋನ್ ಸೇ ದಟ್ ಈ ಡಿಶ್ ಹೆಸರು ಬಾಲ ಶೆಟ್ಟಿ ಸ್ಪೆಷಲ್ ಪ್ರಾನ್ಸ್. ಥ್ಯಾಂಕ್ ಯು, ರಿಯಲಿ ಮೀನ್ಸ್ ಆಲ್. ನಮ್ಮ ದಿಲೀಪ್ ಶೆಟ್ಟಿ ಅವರು ಮಾಡಿದಂತಹ ಬಾಲು ಶೆಟ್ಟಿ ಸ್ಪೆಷಲ್ ಪ್ರಾನ್ಸ್ ಇದೆ ಈ ವಾರದ ಫಾರ್ಚೂನ್ ಸನ್ಫ್ಲವರ್ ಡಿಶ್ ಆಫ್ ದ ವೀಕ್. ಕಂಗ್ರಾಚುಲೇಷನ್ಸ್. ಈ ವಾರದ ಕುಕ್ ಆಫ್ ದ ವೀಕ್ ಆಗಿರುವಂತ ದಿಲೀಪ್ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 15,000 ರೂಪಾಯಿಗಳ ಚೆಕ್ ಹಾಗೂ ಒಂದು ಶೆಫ್ ಕ್ಯಾಪ್. ಸೊ ನಮ್ಮ ದಿಲೀಪ್ ಅವರಿಗೆ ಸಿಗ್ತದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 15,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹಾಗೆ ನಮ್ಮ ದಿಲೀಪ್ ಅವರಿಗೆ 123 ನೂಡಲ್ಸ್ ಅವರ ಕಡೆಯಿಂದ ಕ್ಯಾಶ್ ಪ್ರೈಸ್. ದಿಲೀಪ್ ಹಾಗೂ ವಾಣಿ ಅವರಿಗೆ 123 ನೂಡಲ್ಸ್ ಅವರ ಒಂದು ಗಿಫ್ಟ್ ಹ್ಯಾಂಪರ್. ದಿಲೀಪ್ ಹಾಗೂ ವಾಣಿ ಅವರಿಗೆ ಸಿಗ್ತದೆ ಕ್ವಾಲಿಟಿ ಮಸಾಲಾ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ದಿಲೀಪ್ ಹಾಗೂ ವಾಣಿ ಅವರಿಗೆ ಸಿಕ್ಕಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಇವತ್ತಿನ ದಿಲೀಪ್ ಅವರ ಗ್ರ್ಯಾಂಡ್ ಡೇ ಪರ್ಫಾರ್ಮೆನ್ಸ್ ಗೆ ಮೆರಿನೋ ಲ್ಯಾಮಿನೇಟ್ಸ್ ಅವರ ಕಡೆಯಿಂದ ಸಿಕ್ತಿದೆ ಈ ಒಂದು ಟ್ರೋಫಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಓಕೆ, ಎವ್ರಿವನ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇಲ್ಲಿಗೆ ಈ ವಾರದ ಎಲ್ಲ ಕಾಮಿಡಿ ಕುಕ್ಕು ಎಲ್ಲ ಮುಕ್ತಾಯ ಆಗ್ತಾ ಇದೆ. ಸೊ ಇವತ್ತು ಫಾರಿನ್ ಹುಡುಗಿರು ಬಂದ್ರು, ಸಿಕ್ಕಾಪಟ್ಟೆ ಮಾಡಿದ್ರು, ನಮ್ಮ ಕ್ವಾಟ್ಲೆಗಳಿಗೆ ಕಿರಿಕ್ ಕೊಟ್ಟು ಅವ್ರ ತಲೆ ಕೆಡ್ಸಿ ನಿಮ್ಗಿಂತ ಇನ್ನೊಬ್ರು ಇದಾರೆ ಅಂತ ಪ್ರೂವ್ ಮಾಡಿದ್ರು. ಹೌದೌದು. ಸೊ ಇದೇ ರೀತಿ ಮಜಾ ಮುಂದಿನ ವಾರನೂ ಸಿಗುತ್ತೆ. ಮತ್ತೆ ಹೊಸ ಚಾಲೆಂಜ್ ಹಾಗೂ ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀವಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 123 ನೂಡಲ್ಸ್, ಸ್ವಸ್ತಿಕ್ ಸುಪ್ಪ, ಕ್ವಾಲಿಟಿ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸ್ಪೆಷಲ್ ಪಾರ್ಟ್ನರ್ಸ್ ಅರವಿಂದ್ ಪ್ರಾಪರ್ಟಿ. ವಾರ ಸಿಗುವ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.